ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ನೀವು ಬೆಳಗಾವದಲ್ಲಿ ತುಂಬಾ ಪ್ರಸಿದ್ಧಿ ಇದ್ದೀರಿ, ನೀವು ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ, ನೀವು ಯಾಕೆ ಪಾರ್ಲಿಮೆಂಟ್ ಕೇಳಕ್ಕಿಲ್ಲ ಅಂತ. ಸೊ ವಾತಾವರಣ ಹಾಗೆ ಇದೆ. ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಸಲ ನಾವು ತೀರ್ಮಾನ ಮಾಡಿದಾಗ 28ಕ್ಕೆ 28 ಗೆದ್ದಿತೀವಿ ಅಂತ ನಮ್ಮ ಭಾವನೆ ಇದೆ. ಆ ಭಾವನೆಗೆ ಜನರ ಸ್ಪಂದನೆ ಇದೆ. ನಿನ್ನೆ ಮೋದಿಯವರ ಕಲಬುರಗಿಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದರು ರಾಜ್ಯಾಧ್ಯಕ್ಷ ವಿಜೇಂದ್ರರವರು. ಜೊತೆಗೆ ಅಲ್ಲಿ ಎಲ್ಲ ನಾಯಕರು ಕೂಡ ಬಹಳ ಭರದಿಂದ ತಯಾರಿ ಮಾಡಿದ್ರು. ಅದ್ರ ಜೊತೆಗೆ ಜನನೂ ಸ್ಪಂದನೆ ಕೊಟ್ಟರು. ತಾವೆಲ್ಲ ತಮ್ಮ ಮಾಧ್ಯಮದ ಮೂಲಕ ನೋಡಿದಿರಿ. ಬೆಳಗಾವಿಯಲ್ಲೂ ಕೂಡ ಅಭ್ಯರ್ಥಿಗಳ ಒಂದು ಪೈಪೋಟಿ ಇದ್ದೇ ಇರ್ತದೆ. ರಾಜನೀತಿ ಎಂದಾಗ ಪೈಪೋಟಿ ಇರು, ಅದರಲ್ಲಿ ನಾನು ಒಬ್ಬ ಅಭ್ಯರ್ಥಿ ಆಗಿದ್ದೇನೆ. ಸೊ ಆದರೆ ಈ ವಿದ್ಯಮಾನಗಳು ಪರಿವರ್ತನೆ ಆಗುವಾಗ ಶಿವಮೊಗ್ಗ ಹೇಗಾಯ್ತು, ಹಾವೇರಿ ಹೇಗಾಯ್ತು, ದಾವಣಗೆರೆ ಹೇಗಾಯ್ತು, ಈಗ ಬೆಳಗಾವದಲ್ಲಿ ಏನ್ ನಡೆದಿದೆ. ಸೊ ಇವು ನಡೆದಿರ್ತವೆ ರಾಜನೀತಿಯಲ್ಲಿ. ಅಂದ್ರೆ ಸ್ವಾಭಾವಿಕವಾಗಿ ಕಾಂಪಿಟಿಷನ್ ಇದ್ದೇ ಇರ್ತದೆ. ಇದರ ಮಧ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ತನ್ನ ಶಿಸ್ತಿನ ಸಿಪಾಯಿ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇರಬೇಕು. ಇವತ್ತು ವಿದ್ಯಮಾನಗಳು ರಾಜಕೀಯದಲ್ಲಿ ಬಹಳ ಬೆಳವಣಿಗೆ ಇದೆ. ನಿಮ್ಮಿಂದ ನಾನು ಕೇಳಬೇಕು, ನನ್ನಿಂದ ನೀವು ಸ್ವಲ್ಪ ನಿಮ್ಮಿಂದ ಹೆಚ್ಚು ತಿಳ್ಕೊಳ್ಳೋಕೆ ನಾನು ಬಂದಿದ್ದೇನೆ. ಯಾಕಂದ್ರೆ ನಿಮಗೆ ದಿನನಿತ್ಯ ಎಲ್ಲ ಪಕ್ಷದವರ ಸಂಪರ್ಕ ಇರ್ತದೆ. ನಮಗೆ ಒಂದೇ ಒಂದು ಕ್ಷೇತ್ರದಲ್ಲಿ ನಮ್ಮಷ್ಟಕ್ಕೆ ನಾವು ನಮ್ಮದೇ ಪಕ್ಷದ ಸಂಪರ್ಕ ಇರೋದ್ರಿಂದ ನಾವು ನಿಮ್ಮಷ್ಟು ವಿಷಯಗಳನ್ನು ಕಲೆಕ್ಷನ್ ಮಾಡಿರಲಿಕ್ಕಿಲ್ಲ. ಆದ್ರೆ ನೀವು ನನ್ನನ್ನು ತಿಳಿಸ್ಬೇಕು, ನಾನು ಯಾವ ರೀತಿ ಕರೆಕ್ಷನ್ ಮಾಡ್ಕೊಳ್ಬೇಕು ಮುಂದೆ ಮಾತಾಡುವಾಗ ಅಂತ. ಇದು ಹೇಗಿದೆ ಅಂತಂದ್ರೆ, ರಾಜಕೀಯ ಕ್ಷೇತ್ರ ಅಂದ್ರೆ ಒಂದು ಸಮಾಜದ ಪ್ರತಿನಿಧಿತ್ವ ಕೊಡುವಂತ ಅತ್ಯಂತ ಸರಳ ಕ್ಷೇತ್ರ. ಸರಳ ಕ್ಷೇತ್ರವನ್ನು ಕಠಿಣ ಕ್ಷೇತ್ರ ಆಗಿ ಪರಿವರ್ತನೆ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಪಾತ್ರ ಬಹಳ ಮುಖ್ಯ ಇದೆ. ಯಾಕಂದ್ರೆ ಇಟ್ ಶುಡ್ ನಾಟ್ ಬಿಕಮ್ ಎ ಲೈಕ್ ಕ್ಯಾಪಿಟಲಿಸ್ಟ್ ವರ್ಸಸ್ ಕಾಮನ್ ಮ್ಯಾನ್ ಆಗ್ಬಾರ್ದು. ಯಾಕಂದ್ರೆ ಫ್ರೀಡಮ್ ಮೂವ್ಮೆಂಟ್ ಬಂದಾಗ ಸ್ವತಂತ್ರ ಸೇನಾನಿಗಳು ಏನೂ ಇಲ್ಲದೆ ನಿರಾಧಾರಿತವಾಗಿ ಭಾರತವನ್ನ ಸ್ವತಂತ್ರ ತಂದು ಕೊಟ್ಟ ಮೇಲೆ ಯಾವ ರೀತಿ ಬೆಳವಣಿಗೆ ಆಯಿತು, ಆಮೇಲೆ ಬೆಳವಣಿಗೆ ಆಗ್ತಾ ಆಗ್ತಾ ಯಾವ ರೀತಿ ಚುನಾವಣೆಗಳು ನಡೀತಾ ಇದ್ದು. ಸೊ ನಾವು ಕೂಡ ಸಣ್ಣ ಮಕ್ಕಳಿದ್ದಾಗ 1980ರಲ್ಲಿ ನಾನು 76ರಲ್ಲಿ ನಾನು ಇಲ್ಲೇ ಇದ್ದೆ, ಬಿಜಾಪುರದಲ್ಲಿ ವಿದ್ಯಾರ್ಥಿ, PUC ಫಸ್ಟ್ ಇಯರ್ ಇದ್ದೆ. 77, 75, 76, 77 ಎಮರ್ಜೆನ್ಸಿ ಇತ್ತು. ಎಮರ್ಜೆನ್ಸಿಯಲ್ಲೂ ಕೂಡ ನಾವು ಇಲ್ಲಿ ಕೆಲಸ ಮಾಡ್ತಿದ್ವಿ. ಅವಾಗ ನನ್ನ ಜೊತೆ ಶಿವಾನಂದ ಮಾನ್ಕರ್ ಆಗಲಿ, ಮತ್ತು ನಮ್ಮ ಡಾಕ್ಟರ್ ಹಿರೇಮಠ ಅವರು, ಆಮೇಲೆ ಕಲ್ಲೋಳಿ ಅವರು, ಮತ್ತು ಕಲ್ಮಠ್ ಅವರು, ಇನ್ನೂ ಅನೇಕ ಜನ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರು ಅವಾಗ. ಸೊ ಈಗ ಬಹಳ ಸಾಕಷ್ಟು ಎಮರ್ಜೆನ್ಸಿಯಲ್ಲಿ ನಾವು ಎಲ್ಲೆಲ್ಲ ಹೋಗ್ತಿದ್ವಿ. ಈ ಭೀಮಸೇನ್ ಕುಲಕರ್ಣಿ ಸಾರವಾಡ ಅವರನ್ನ ನಾವೇ ತಯಾರು ಮಾಡೋದು. ಅವಾಗ ಅವ್ರ ಮನೆಗೆ ಹೋಗ್ತಿದ್ವಿ ನಾವು ಸಾರವಾಡಕ್ಕೆ ಸೈಕಲ್ ತಗೊಂಡು. ಬಡತನ ಪರಿಸ್ಥಿತಿ, ಪಕ್ಷ ಕಟ್ಟಬೇಕು ಅಥವಾ ಏನದ ಈ ಎಮರ್ಜೆನ್ಸಿ ಹೋಗ್ಬೇಕು ಅಂತ ಹೋರಾಟ ಮಾಡೋದು. PUCಯಲ್ಲಿ ಸೈಕಲ್ ಮೇಲೆ ಹೋಗಿ ಅಲ್ಲಿ ಹೋಗುದು, ಸಾರವಾಡಕ್ಕೆ ಹೋಗುದು, ಪ್ರತಿಯೊಂದು ಕಡೆ ಸೈಕಲ್ ಮೇಲೆ ತಿರುಗಾಡೋದು. ರಾತ್ರಿ ಇಡೀ ತಿರುಗಾಡ್ತಾ ಇದ್ವಿ. ನಮ್ಮನ್ನ ಎಷ್ಟೋ ಸಲ ಪೊಲೀಸರು ಹೆದರಿಸ್ತಾ ಇದ್ರು. ಚಂದ್ರು ಗಚ್ಚಿನ ಮಟ್ಟಿದ್ರು. ಅವ್ರು ನಮ್ಮ MLAಗಳಿದ್ರು, ಲೀಡರು ಆಗಿದ್ರು. ಚಿರಾಳ್ ಚಿಟ್ಟಿ ಜೋಕ್ನ ರಾತ್ರಿ ಮಾಡ್ತಿದ್ವಿ. ಪತಂಗಿ ಅಂತ ಚಾರ್ಟರ್ಡ್ ಅಕೌಂಟೆಂಟ್ ಇದ್ರು. ನಮ್ಮನ್ನೆಲ್ಲ ಅರೆಸ್ಟ್ ಮಾಡ್ಲಿಕ್ಕೆ ಪೊಲೀಸರು ಹುಡುಕಾಡ್ತಾ ಇದ್ರು. ಇವೆಲ್ಲ ಸಮಸ್ಯೆಗಳು ಪಕ್ಷ ಕಟ್ಟುವಾಗ ನಾವು ಮಾಡಿದೀವಿ, ಬೆಳೆಸಿದೀವಿ. ಬೆಳೆದ ಮೇಲೆ ನಾಯಕರ ವರ್ತನೆಗಳು ಹೇಗಿರ್ಬೇಕು ಅನ್ನೋದು ಅದನ್ನು ನೋಡ್ತಾ ಇದ್ದೀವಿ, ದುಃಖ ಪಡ್ತಾ ಇದ್ದೀವಿ. ಕೆಲವೊಂದು ಕಡೆ ಒಳ್ಳೆ ಕೆಲಸ ನೋಡಿ ಖುಷಿನೂ ಪಡ್ತಾ ಇದ್ದೀವಿ. ಇದು ರಾಜಕೀಯ ಕ್ಷೇತ್ರ, ಇದರಲ್ಲಿ ಒಂದು ನಮೂನೆನೇ ಇರ್ತದೆ. ಹೀಗಿರುವಾಗ ಇವತ್ತು ವಿಶೇಷವಾಗಿ ಎಲ್ಲರೂ ಕೂಡ ಸನ್ಮಾನ್ಯ ಯಡಿಯೂರಪ್ಪ ಅವರನ್ನೇ ಒಂದು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ಅವ್ರೇನ್ ಮಾಡ್ಬೇಕಾಗಿದ್ರೆ, ಯಡಿಯೂರಪ್ಪ ಅವರು ಎಲ್ಲರೂ ಒಂದು ಕ್ಷೇತ್ರದಲ್ಲಿ 10-12 ಜನ ಕೇಳುವಾಗ ಒಬ್ಬರನ್ನೇ ಕೊಡಬೇಕೇ ವಿನ ಎಲ್ಲರನ್ನೂ ಕೊಡ್ಲಿಕ್ಕಾಗಲ್ಲ. ಅದರ ಅರ್ಥ 11 ಮಂದಿ ಯಡಿಯೂರಪ್ಪರನ್ನು ಬೈಬೇಕು ಅಂತಿಲ್ಲ. ಪಕ್ಷದ ನಾಯಕರಾಗಿದ್ದಾರೆ, ಹೌದು, ಜವಾಬ್ದಾರಿ ಇದೆ, ಹೌದು. ಅವರನ್ನೇ ನಾವು ಟಾರ್ಗೆಟ್ ಮಾಡಿ ಎಲ್ಲರೂ ಮಾತಾಡೋದು ಅಷ್ಟು ಸರಿಯಲ್ಲ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಮನೆ ಯಜಮಾನ ಯಾವ ರೀತಿ ನಿವಾರಣೆ ಮಾಡಬೇಕು ಅನ್ನೋದು ಇದ್ದೇ ಇರ್ತದೆ. ಅದರ ಮಧ್ಯದಲ್ಲಿ ಈಗ ಶಬ್ದಗಳು, ಪ್ರಕಾರಗಳು ತುಂಬಾ ಕೆಟ್ಟಾಗ್ತಾ ಇದಾವೆ. ಅವು ನನಗೆ ಗೊತ್ತಾಗಲ್ಲ, ನಾನು ಮಾತಾಡೋಲ್ಲ. ಆದ್ರೆ ಒಳ್ಳೇದಲ್ಲ ಅದು. ಯಾಕೆಂದ್ರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಪಾರ್ಟಿ ಶಿಸ್ತಿನ ಸಿಪಾಯಿ ಪಾರ್ಟಿ. ನಾವೆಲ್ಲ ಒಂದು ಸಿದ್ಧಾಂತಕ್ಕೆ ನಂಬಿ ಬಂದವರು. ಇದಕ್ಕೆ ಎಷ್ಟೋ ಜನರ ಬಲರಾಮ್ ಮೋದಕ್ ಅಂತವ್ರು, ವಾಜಪೇಯಿ ಅಂತವ್ರು, ಅದ್ವಾನಿ ಅಂತವ್ರು ತ್ಯಾಗ ಮಾಡಿದ್ದಾರೆ. ಈಗ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅತ್ಯಂತ ಉತ್ತುಂಗ ಶಿಖರದಲ್ಲಿ ರಾಷ್ಟ್ರವನ್ನು ಮುಂದಡಿ ತಗೊಂಡು ಹೋಗ್ತಾ ಇದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಿಷ್ಕಳಂಕವಾಗಿ ಅವ್ರ ಮೇಲೆ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ನಿರ್ವಹಣೆ ಮಾಡ್ತಾ ಇದ್ದಾರೆ. ಭಾರತದ ಒಂದು ವೈಭವವನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಇದೆಲ್ಲ ಇದ್ದಾಗ ನಾವು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಎಲ್ಲಾದರೂ ಸ್ವಲ್ಪ ಶಿಸ್ತು ಕಳ್ಕೊಳ್ತಾ ಇದೀವಿ ಅನ್ನೋ ಭಾವನೆ ನನಗೆ ಆಗ್ತಾ ಇದೆ. ಸತ್ಯ ಹೇಳ್ತಾ ಇದ್ದೀನಿ ನಿಮಗೆ. ಇದು ಒಳ್ಳೇದಲ್ಲ. ಯಾಕಂದ್ರೆ ಎಷ್ಟೋ ಜನ ಮುಖ್ಯಮಂತ್ರಿಗಳಾಗೋಗಿದ್ದಾರೆ, ಅದು ಯಡಿಯೂರಪ್ಪರ ಕೈಲೇ ಆಗೋಗಿದ್ದಾರೆ. ಎಷ್ಟೋ ಜನ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಯಡಿಯೂರಪ್ಪರ ಕೈಲೇ ಹೋಗಿದ್ದಾರೆ. ಯಡಿಯೂರಪ್ಪರಿಗೆ ಹ್ಯೂಮಿಲೇಷನ್ ಆಗಿಲ್ಲನೂ ಆಗಿದೆ.
ಪಕ್ಷದಲ್ಲಿ ಇದ್ರೇನು ಇರಲಿಲ್ಲ, ಅವ್ರು ಬಿಟ್ಟು ಹೋದಾಗ ಅವ್ರ ಜೊತೆ ನಾನು ಹೋಗಿದ್ದೆ, ಹೋದ್ಮೇಲೆ ಪಕ್ಷ ನಿಮ್ಮ ಕೈಯಲ್ಲೇ ಇತ್ತಲ್ಲ, ಮತ್ತೆ ನೀವು ಏನು ಮಾಡಿದಿರಿ ಅನ್ನೋದು ಪ್ರಶ್ನೆಗಳು ಜನರು ಮಾತಾಡ್ತಾರೆ. ಇದು ನಮಗ್ ಗೊತ್ತಿರ್ಬೇಕು, ನಾವು ಆ ಜಾಗದಲ್ಲಿ ಇದ್ದವರು. ಸುಮ್ನೆ ಎಲ್ಲರೂ ಒಬ್ಬೊಬ್ಬರನ್ನ ಮಾತಾಡೋದು, ಎಲ್ಲರೂ ಒಬ್ಬೊಬ್ಬರನ್ನೇ ಗೂಬಿ ಕೂಡಿಸೋದು, ಅವ್ರ ಮಕ್ಕಳ ಮೇಲೆ ಭ್ರಷ್ಟಾಚಾರ ಬಗ್ಗೆ ಅಂತೂ ನಾನು ಮಾತಾಡಲ್ಲ. ಯಾಕೆಂದ್ರೆ ಯಾವ್ದು ಹೇಳುದು, ಯಾರ್ದು ಹೇಳುದು ಭ್ರಷ್ಟಾಚಾರ? ಒಳಗಿಂದ ಹೇಳುದು, ಹೊರಗಿಂದ ಹೇಳುದು, ಬೇರೆ ಪಕ್ಷದ ಹೇಳುದು, ನಮ್ಮದು ಹೇಳುದು, ಏನು ಹೇಳಕ್ ಬರಲ್ಲ. ಈ ಭ್ರಷ್ಟಾಚಾರ ಅನ್ನೋದು ಕಾಮನ್ ಫಿನಾನಮ ಆಗಿದೆ. ಅದಕ್ಕೆ ಸುಮ್ಮನೆ ಸಿಕ್ಕವ್ರು ಕಳ್ರು ಅನ್ನೋ ಪರಿಸ್ಥಿತಿ ನಾವು ಇವತ್ತು ಇದೀವಿ. ಇವತ್ತು ನಾವು ಸತ್ಯ ಮಾತಾಡ್ಬೇಕು. ಒಂದೊಂದ್ಸಲ ರಾಜಕೀಯದಲ್ಲಿ ಆತ್ಮವಂಚನೆ ಮಾಡ್ಕೊಂಡ್ರೆ ಅರ್ಥ ಆಗಲ್ಲ. ಅದು ಆತ್ಮವಂಚನೆ ಇರಬಾರ್ದು. ಆತ್ಮವಂಚನೆ ಇದ್ರೆ ಸಮಾಜ ಕಲ್ಯಾಣ ಕೆಲಸ ಆಗಲ್ಲ. ಸಮಾಜ ಕಲ್ಯಾಣ ಕೆಲಸ ಆಗ್ಬೇಕು ಅಂದ್ರೆ ನಾನು ಇದ್ದಕ್ಕಿದ್ದಂಗೆ ಕಾಣಬೇಕು. ಸೊ ನಾನು ಬರಬೇಕು ಅಂದ್ರೆ ಬರಬೇಕು, ನಿಮ್ಮನ್ನು ಸ್ವಾಗತ ಮಾಡ್ಬೇಕಂದ್ರೆ ಮಾಡಬೇಕು, ನಿಮ್ ಜೊತೆ ಚಿತ್ತಾಡ್ ಮಾಡ್ಬೇಕಂದ್ರೆ ಮಾಡ್ಬೇಕು, ಸತ್ಯವನ್ನ ಮಾತಾಡ್ಬೇಕು. ಅವಾಗ ಸಮಾಜ ಪೂರಕವಾಗಿ ಕೆಲಸ ಮಾಡ್ತದೆ. ಹೀಗಿರುವಾಗ ನಾನು ಎಲ್ಲ ಭಾರತೀಯ ಜನತಾ ಪಾರ್ಟಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇರುವಂತಹ ರಾಜಕೀಯ ನಾಯಕರು ಯಾರ್ಯಾರು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದು ತಾವು ಇದೀರಿ, ದೊಡ್ಡ ಸ್ಥಾನದಲ್ಲಿ ನೀವು ನಮ್ಮ ರಾಜ್ಯ ನಾಯಕರಾಗಿದ್ದೀರಿ, ನಿಮ್ಮ ಪರಂಪರೆಯನ್ನು ನಾವು ಅನುಕರಣೆ ಮಾಡಬೇಕು. ಯುವಕರು ವಿಜು ಪಾಟೀಲ್ ಅಂತವರು, ಗುರುಶಾಂತ ನಿಡೋಣಿ ಅಂತವರು, ನಮ್ಮ ವಂದಾಲ್ ಅಂತವರು, ಮದನ್ ಕುಮಾರ್ ಅಂತವರು, ಇನ್ನೂ ಅನೇಕ ಯುವಕರು ಅದನ್ನು ಅನುಕರಣೆ ಮಾಡಬೇಕು. ನಾವೆಲ್ಲ ವಾಜಪೇಯಿ ಅವ್ರ ಅನುಕರಣೆ ಮಾಡಿದ್ವಿ, ನಾವೆಲ್ಲ ಅದ್ವಾನಿ ಅವ್ರ ಅನುಕರಣೆ ಮಾಡಿದ್ವಿ. ನಮ್ಮ ಜೊತೆ ಅನಂತ್ ಕುಮಾರ್ ನಮ್ಮ ಜೊತೆ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರು, ಪ್ರಮೋದ್ ಮಹಾಜನ್ ಕೆಲಸ ಮಾಡ್ತಾ ಇದ್ರು, ಸೊ ಮನೋಹರ್ ಪರಿಕರ್ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ರು. ಒಟ್ಟೊಟ್ಟಿಗೆ ಬೆಳೆದಿವಿ. ಅವರೆಲ್ಲ ಮಂತ್ರಿಗಳಾದ್ರು ಅಂತ ನಾನು ಆಗಿಲ್ಲ ಅಂತ ಅವ್ರನ್ನ ಬೈಲಕ್ ಆಗಲ್ಲ. ಸೊ ನಾನು ಕೂಡ ಅತ್ಯಂತ ಪ್ರಖರವಾದ ಅಪೇಕ್ಷಿತ ಬೆಳಗಾವಿ ಜಿಲ್ಲೆಯಲ್ಲಿದ್ದೀನಿ. ಹೀಗಿದ್ರೆ ನಾನು ಯಾರಿಗೆ ಬೈಬೇಕಾಗಿದ್ರೆ? ನಾನು ಯಡಿಯೂರಪ್ಪರ ಮಾನಸ ಪುತ್ರ ಅಂತಾರೆ, ಯಡಿಯೂರಪ್ಪ ರಾಜಕೀಯ ಕಾರ್ಯದರ್ಶಿ, ವಿಶೇಷ ಪ್ರತಿನಿಧಿ. ಯಡಿಯೂರಪ್ಪ ಅವರು ಅಂದ್ರೆ ಶಂಕರಗೌಡರು ಅನ್ನೋ ಭಾವನೆ ಇದೆ. ಹಾಗಿದ್ರೆ ನಾನೇನ್ ಮಾಡ್ಬೇಕು ಇವತ್ತು? ಯಡಿಯೂರಪ್ಪ ಅವ್ರಿಗೆ ನಾನು ಬೈಲಕ್ ಬರಲ್ಲ. ಅವ್ರ ರಾಜಕೀಯ ಪರಿಸ್ಥಿತಿಯ ಭಾವನೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾನು ಕೂಡ 3 ಚುನಾವಣೆ ಬೆಳಗಾವಿನಲ್ಲಿ ನಿಂತಿದ್ದೀನಿ. ಈಗ ನಮ್ಮ ಮಿತ್ರರು ಹೇಳಿದ್ರು, ಪತ್ರಿಕೆಯವರು, ನಾನಿಬ್ರು, ನೀವು ಯಾರು ಬಂದಿರಲಿಲ್ಲ, ನಾವಿಬ್ಬರೇ ಹರಟೆ ಹೊಡಿತಾ ಇದ್ದೀವಿ. ಗೌಡ್ರೆ ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ, ನೀವ್ಯಾಕೆ ಪಾರ್ಲಿಮೆಂಟ್ ಕೇಳ್ತಾ ಇಲ್ಲ? ನಾನು ಕೇಳಿದ್ದೀನಿ ಅಂತ ಹೇಳಿದೆ. ಸೊ ನಾನು ಕೇಳಿದ್ದೇನೆ, ನಾನು ಎಲಿಜಿಬಲ್ ಇದ್ದೀನಿ. ನಾನು 3 ಚುನಾವಣೆಯನ್ನ ಬೆಳಗಾವಿನಲ್ಲಿ 94ರಿಂದ MLA ನಿಲ್ತಾ ಇದ್ದೀನಿ. ನಾನೇನು ತುಂಬಾ ಅಂತರದಿಂದ ಬಂದಿಲ್ಲ. ಒಂದು ಸಲ ಡಿಲಿಮಿಟೇಷನ್ ಆದಾಗ ಕ್ಷೇತ್ರ ಬದಲಾವಣೆ ಇತ್ತು, ಅವಾಗ ಕೂಡ ಸುಮಾರು ಒಂದು 600-700 ಓಟ್ನಲ್ಲಿ ನಾನು ಬಿದ್ದೆ. ಮತ್ತು ಇನ್ನೊಂದ್ಸಲ 2004ರಲ್ಲಿ ನಮ್ಮ MLA ಉಚ್ಚಗಾಂವ್ ಬ್ಲಾಕ್ ನಲ್ಲಿ ಡಾಮಿನೇಟೆಡ್ ಕಮ್ಯುನಿಟಿ ಮರಾಠ ಇರುವುದರಲ್ಲಿ ನಾನು ನಿಂತೆ. ಅಲ್ಲಿ ಒಂದು 3000 ಡಿಫರೆನ್ಸ್ ಆಯ್ತು. ಅದು ಅವರವರ ಭಾಗ್ಯ. ಚುನಾವಣೆಗೂ ಒಂದೊಂದು ಸಲ ಭಾಗ್ಯ ಬೇಕಾಗ್ತದೆ. ಸೊ ಭಾಗ್ಯ ಇಲ್ಲದೆ ನಾವು ಯಶಸ್ವಿ ಆಗಲ್ಲ. ನಮ್ಮ ಮಿತ್ರ ಇದ್ದ ಧ್ರುವನಾರಾಯಣ, ತಾವೆಲ್ಲ ಹೆಸರು ಕೇಳಿದಿರಿ, ಕಾಂಗ್ರೆಸ್ನಲ್ಲಿ ಹೋಗ್ಬೇಡ ಅಂತ ಹೇಳಿದ್ವಿ, ಹೋದ. ರಾಜಶೇಖರ ಮೂರ್ತಿಯವರು ಬಂದಿದ್ರು, ಅವ್ರ ಜೊತೆ ಹೋದ. ಒಂದು ಓಟ್ನಲ್ಲಿ MLA ಆದ ಜೀವನದಲ್ಲಿ. ಹೀಗಿರ್ತದೆ ನಶೀಬು. ಆ ನಶೀಬಿನಲ್ಲಿ ನಂದು ಆಗಿಲ್ಲ. ಹೀಗಾಗಿ ಇನ್ನೊಬ್ಬರನ್ನ ನಾನು ದ್ವೇಷ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ಆ ರೀತಿನೇ ನಮ್ಮ ಮೇಲೆ ಎಲ್ಲ ಸಂಸ್ಕಾರ ಆಗಿದೆ. ನಾವು 1980ರಿಂದ ಪಕ್ಷ ಕಟ್ಟಿದ್ವಿ. ಸದಾನಂದ ಗೌಡರು 80ರಲ್ಲಿ ನಾನು ಮಂಗಳೂರಿಗಿದ್ದಾಗ 83ಕ್ಕೆ ಫಸ್ಟ್ ಧನಂಜಯ ಕುಮಾರ್ ಟಿಕೆಟ್ ಕೊಟ್ಟವರು ನಾವೆಲ್ಲ ಇದೀವಿ, ಕಮಿಟಿ ಮೀಟಿಂಗ್ ಮಾಡ್ಕೊಂಡು. ಸೊ ಇಂಥದ್ದೆಲ್ಲ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ಬೆಳಗಾವದಲ್ಲೇ ಭಾಷಣ ಮಾಡೋದು ಅವರೇ ಹೇಳಿದ್ರು. ನಾನು ತುಂಬಾ ಒಂದು ಹಳ್ಳಿಯಲ್ಲಿದ್ದೆ, ಶಂಕರಗೌಡ ಪಾಟೀಲ್ ನಮ್ಮ ಮನೆಗೆ ಬಂದು ನನ್ನನ್ನು ತಂದು ಬೆಳೆಸಿದ್ರು ಅನ್ನುವಂಥ ಭಾವನೆಯನ್ನ ಮುಖ್ಯಮಂತ್ರಿ ಆದಾಗ ಮಹಾತ್ಮ ಗಾಂಧಿ ಭವನ ಬೆಳಗಾವಿ ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡಿದರು. ಸೊ ಅದರ ಅರ್ಥ ನಾನೇನ್ ಮಾಡ್ಬೇಕೀಗ? ನಾನೇನು ನನಗೆ MP ಸಿಕ್ಕಿಲ್ಲ ಅಂತ ಬೈಲಕ್ಕಾಗ್ತದ? ಆಗಲ್ಲ. ಅದಕ್ಕೆ ನಾನು ನಿಮ್ಮ ಮೂಲಕ ಅನ್ನೋದಕ್ಕಿಂತ ನಾನು ನನ್ನಷ್ಟಕ್ಕೆ ಮತ್ತು ನಮ್ಮ ಕಾರ್ಯಕರ್ತರಿಗೂ ಕೂಡ ಸಂಯಮನಿಂದಿರ್ಲಿಕ್ಕೆ ನಾನು ಇದು ಮಾಡ್ತೀನಿ. ಯಡಿಯೂರಪ್ಪ ಅವ್ರನ್ನೇ ಟಾರ್ಗೆಟ್ ಮಾಡಿ ದಯಮಾಡಿ ಮಾತಾಡಬೇಡಿ. ಚುನಾವಣೆ ಡಿಕ್ಲೇರ್ ಆಗಿದೆ, ಆಚಾರ ಸಂಹಿತೆನೇ ಬಂದ್ ಹೋಗಿದೆ. ಯಡಿಯೂರಪ್ಪರ ಮಕ್ಕಳು ಯಾಕೆ ನೀವು ಹಾಗೆ ಮಾತಾಡ್ತೀರಿ? ಯಾರ ಮಕ್ಕಳಿಲ್ಲ ರಾಜಕೀಯದಲ್ಲಿ? ಎಲ್ಲರ ಮಕ್ಕಳಿದ್ದಾರೆ ರಾಜಕೀಯದಲ್ಲಿ ಇವತ್ತು. ಸುಮ್ಮನೆ ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಎಲ್ಲಾ ಪಕ್ಷಗಳ ರಾಜಕೀಯ ಮಕ್ಕಳು ಇವತ್ತು ರಾಜಕಾರಣದಲ್ಲಿ ಇದ್ದಾರೆ. ಹೀಗಾಗಿ ಒಂದೇ ಕುಟುಂಬಕ್ಕೆ ಟಾರ್ಗೆಟ್ ಮಾಡೋದಿರಲ್ಲ. ಸೊ ಅದಕ್ಕೆ ಯಡಿಯೂರಪ್ಪ ಅವರು ಪಕ್ಷ ಕಟ್ಟಿದ್ದಾರೆ, ಪಕ್ಷ ಬೆಳೆಸಿದ್ದಾರೆ, ಪಕ್ಷದಲ್ಲಿ ನೋವು ಅನುಭವಿಸಿದ್ದಾರೆ, ಒಳ್ಳೇದು ಮಾಡಿದ್ದಾರೆ, ಕೆಟ್ಟದ್ದು ಆಗಿದೆ ಅಂತ ನಿಮ್ಮ ಭಾವನೆ ಇದ್ರೆ ಅವರನ್ನು ಒಬ್ಬರೇ ಇದ್ದಾಗ ಅವ್ರ ಮನೆಯಲ್ಲಿ ಕೂತು ಪಕ್ಷದ ಒಂದು ಪ್ಲಾಟ್ಫಾರ್ಮ್ ಇರ್ತದೆ. ನಮ್ಮದೇ ಆದ ಒಂದು ಶಿಸ್ತಿನ ಪಕ್ಷ ಇದೆ. ಆ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಮಾತಾಡಿ. ಯಡಿಯೂರಪ್ಪರ ಬಗ್ಗೆ ಹಗುರವಾಗಿ ತಾವು ದಯಮಾಡಿ, ಯಾರು ಹಿರಿಯ ನಾಯಕರಿದ್ದೀರಿ ನೀವು, ನಿಮ್ಮನ್ನು ಭವಿಷ್ಯ ಕೊಟ್ಟಿದ್ದಾರೆ ಅವರು, ನಿಮ್ಮನ್ನು ಏನೇನು ಮಾಡಿದ್ದಾರೆ ಅವರಿಗೆ ಗೊತ್ತಿದೆ. ಸೊ ನಿಮ್ಮ ನಾಯಕರುಗಳು ಸಾಕಷ್ಟು ಜನ ಮಾತಾಡ್ತಾರೆ ಬಿಜಾಪುರದವರು, ಅವ್ರಿಗೆ ಕೇಳಿ. ಅವ್ರಿಗೆ ನಾನೇ ಸ್ವತಃ ಭೇಟಿಯಾಗಿದ್ದೆ. ಅವ್ರಿಗೆ ಪಕ್ಷಕ್ಕೆ ತೊಳಕ್ಕೆ ಯಾರು ಕಾರಣೀಭೂತ ಕೇಳಿ, ಏನಿತ್ತು ಪರಿಸ್ಥಿತಿ ಅಂತ ಕೇಳಿ. ಅವ್ರಿಗೆ ಎಲ್ಲವನ್ನೂ ಸುಮ್ಮನೆ ಹೇಳ್ಕೊತ ಕೂತ್ರೆ ಪ್ರತಿಯೊಬ್ಬರದು ಗೊತ್ತಿದೆ ನಮಗೆ. ಆದ್ರೆ ಅದನ್ನು ಹೇಳಕ್ಕೆ ನಾನು ಬಯಸಲ್ಲ. ಆದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ ರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ನಂಬರ್ 1 ಇದೆ ಮತ್ತು ನಂಬರ್ 1 ಆಗೇ ಉಳಿತದೆ. ಮುಂದಿನ ಭವಿಷ್ಯ ಕರ್ನಾಟಕದ ಉಜ್ವಲವಾಗಿದೆ. ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಮೋದಿ ಕೆಲಸ ಮಾಡ್ತಾರೆ, ಕರ್ನಾಟಕದ ಕಲ್ಯಾಣ ಕಾರ್ಯದಲ್ಲಿ
ನಮ್ಮ ನಾಯಕರು ಏನಿದ್ದಾರೆ ಇವತ್ತು ಯಡಿಯೂರಪ್ಪರು ಮತ್ತು ಅವ್ರ ಜೊತೆ ಇರುವಂತ ಎಲ್ಲ ನಾಯಕರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಅವ್ರ ಜೊತೆ ಇದ್ದೀವಿ. ನನ್ನ ನೋವನ್ನು ನಾನು ನಿಮ್ಮ ಮೂಲಕ ಯಡಿಯೂರಪ್ಪರಿಗೆ ಹೇಳ್ಕೊಳಕ ಪ್ರಯತ್ನನೂ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಯಡಿಯೂರಪ್ಪರು ಎಲ್ಲವನ್ನು ತಿಳ್ಕೊಂಡಿದ್ದಾರೆ. ಶಂಕರಗೌಡ ಪಾಟೀಲ್ ತ್ಯಾಗ ಎಷ್ಟಿದೆ, ಪಕ್ಷದಲ್ಲಿ ಎಷ್ಟು ಕೆಲಸ ಮಾಡಿದ್ದಾರೆ ಮತ್ತು ಏನೇನು ಅವರನ್ನು ಮಾಡಬೇಕಾಗಿತ್ತು, ಏನು ಆಗಿಲ್ಲ ಎಲ್ಲವೂ ಗೊತ್ತಿದೆ. ನನಗೆ ಬಂದಂತ ರಾಜ್ಯಸಭಾವನ್ನ ನಾನು ಸ್ವತಃ ಈರಪ್ಪ ಕಡಾಡಿ ಕೊಟ್ಟಿದ್ದೇನೆ. ಸೊ ನಾನೇ ಬೇಡ ಅಂತ ಹೇಳಿದ್ದೇನೆ. ಯಾಕಂದ್ರೆ ನಾನು ಆಲ್ರೆಡಿ ದಿಲ್ಲಿ ವಿಶೇಷ ಪ್ರತಿನಿಧಿ ಇದ್ದೆ, ನನಗೆ ರಾಜ್ಯಸಭಾದ ಅವಶ್ಯಕತೆ ಇಲ್ಲ, ಈರಪ್ಪ ಕಡಾಡಿ ಕೊಡಿ ಅಂತ ಹೇಳಿದ್ದೇನೆ. ಸೊ ಅದಕ್ಕೆ ಇವತ್ತು ನಾವು ಅವರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಯೋಗ್ಯ ಅನ್ಸಲ್ಲ ನಮಗೆ. ಯಡಿಯೂರಪ್ಪ ಅವರು ತಾವು ಕಷ್ಟಪಟ್ಟು ಯಾರಿಗೆ ಕಾರ್ಯಕರ್ತರಿಗೆ ಏನು ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಒಬ್ಬ ಯಡಿಯೂರಪ್ಪನಿಂದಲೇ ಪಕ್ಷದಲ್ಲಿ ಕೆಟ್ಟ ಆಗ್ತಾ ಇದೆ, ಅವ್ರ ಮೇಲೆ ಗೂಬಿ ಕೂಡಿಸೋದು, ಯಾರ್ಯಾರೋ ಹಿಂದಿನಿಂದ ಬೆಂಕಿ ಹಚ್ಚಿ ಮುಂದೆ ಏನಾದ ಮುಖ ತೋರಿಸದೆ ಯಡಿಯೂರಪ್ಪವ್ರ ಮುಖನೇ ಮುಂದೆ ಮಾಡುವುದು ಇದು ಒಳ್ಳೇದಲ್ಲ ಅನ್ನುವಂಥ ಭಾವನೆ ಇವತ್ತು ನಾನು ಅನಿವಾರ್ಯವಾಗಿ ನಿಮ್ಮ ಮುಂದೆ ಹೇಳಬೇಕಾಗಿದೆ. ಸೊ ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿಗೆ ನಾನು ಇಲ್ಲಿವರೆಗೆ ಬಾಯಿ ಬಿಟ್ಟಿರಲಿಲ್ಲ, ಮಾತಾಡೇ ಇಲ್ಲ ಇಲ್ಲಿವರೆಗೆ. ಬಹುತೇಕ ನಿಮ್ಮ ಜೊತೆನೂ ನಾನು ಸಂವಾದ ಈ ರೀತಿ ಎಂದೂ ಮಾಡಿಲ್ಲ ಜೀವನದಲ್ಲಿ. ಸೊ ಮಾಡ್ತಾನೂ ಇರಲಿಲ್ಲ ನಾನು. ಆದರೆ ಪರಿಸ್ಥಿತಿ ಹಂಗಾಗ್ತಾ ಇದೆ. ದಿನನಿತ್ಯ ನೋಡ್ತಾ ಇದ್ದೀನಿ, ದಿನನಿತ್ಯ ಇದೇ ರೀತಿ ನಡೆದಿದೆ ಎಲ್ಲ ಕಡೆಗೂ ಕೂಡ. ಯಡಿಯೂರಪ್ಪ ಅವ್ರ ಮಕ್ಕಳು ಏನು ಅಂದ್ರೆ ಅರ್ಥ, ಪಕ್ಷವನ್ನು ಈ ರಾಜ್ಯದಲ್ಲಿ ತಂದವರು ಯಾರು? ಪಕ್ಷ ಭಾರತೀಯ ಜನತಾ ಪಾರ್ಟಿ ಬೆಳೆಸಿದಾರೆ ತಾನೆ, ಅದು ಬೆಳೆಸೋದಾಗ ತಾನೆ ನಾವೆಲ್ಲರೂ ಪಕ್ಷದಲ್ಲಿ ಇರೋದು. ಸೊ ಅವ್ರು ತಮ್ಮದೇನು ಬೆಳೆಸಿಲ್ಲಲ್ಲ, ಪಕ್ಷನೇ ಬೆಳೆಸಿದಾರಲ್ಲ. ಅದ್ರ ಜೊತೆ ನೀವಿದಿರಲ್ಲ, ನೀವು ಭವಿಷ್ಯ ಕಂಡಿರಲ್ಲ, ನೀವು ಆಯಾ ಸ್ಥಾನಕ್ಕೆ ಹೋಗಿರಲ್ಲ, ಎಷ್ಟೋ ಜನ ಮುಖ್ಯಮಂತ್ರಿಗಳಾದಿರಲ್ಲ. ಈಗ ಹೆಂಗಾದ್ರಿ ಮತ್ತೆಲ್ಲರೂ? ಒಂದ್ ದಿವಸ ಅಂತೂ ನಿಮಗೆ ಗೊತ್ತಿದೆ, ಭಾರತೀಯ ಜನತಾ ಪಾರ್ಟಿ ಮತ್ತು ಯಡಿಯೂರಪ್ಪ ಅಂತ ಎರಡು ಕ್ಯಾಂಡಿಡೇಟ್ ಆಗಿದ್ರು. ಒಂದು ಜಗದೀಶ್ ಶೆಟ್ಟರ್ ಆಗಿದ್ರು, ಇನ್ನೊಂದು ಕಡೆ ಸದಾನಂದ ಗೌಡರಾಗಿದ್ರು. ಅದು ಮಾಡಬಾರ್ದಾಗಿತ್ತು. ನಾನು ಸ್ವತಃ ವೆಂಕಯ್ಯ ನಾಯ್ಡು ಅವರಿಗೆ, ರಾಜನಾಥ್ ಸಿಂಗ್ ಅವರಿಗೆ ವಿನಂತಿ ಮಾಡ್ಕೊಂಡು ಇದನ್ನು ಮಾಡಬೇಡಿ, ಪಕ್ಷದಲ್ಲಿ ಎರಡು ಭಾವನೆ ಬಂದು ಬಿಡ್ತದೆ, ಕಾರ್ಯಕರ್ತರು ಕನ್ಫ್ಯೂಸ್ ಆಗ್ತಾರೆ ಅಂತ. ಆದ್ರೆ ಆಯ್ತಲ್ಲ, ನಿಮ್ ಮುಂದೆ ಆಯ್ತಲ್ಲ, ನೀವೇ ನೋಡಿದ್ರಿ ಎಲ್ಲರೂ, ವೋಟಿಂಗು ಆಯ್ತಲ್ಲ. ಸೊ ಮತ್ತೇನ್ ಮಾಡ್ಬೇಕು ಅವಾಗ? ಯಾಕೆ ಹೆಂಗಾಯ್ತು? ಸೊ ಈ ರೀತಿ ಕರ್ನಾಟಕದಲ್ಲಿ ಬೆಳವಣಿಗೆ ಆಗಿ ಹೋಗಾಗಿದೆ. ಈಗ ಒಂದು ಕರ್ನಾಟಕ, ಒಂದು ಬಿಜೆಪಿ ಅಂತಿದೆ, ಒಂದೇ ನೇತೃತ್ವ ನಡೆದಿದೆ. ಮತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಇದ್ರು, ಪಕ್ಷವನ್ನು ಕಟ್ಟಿದ್ದಾರೆ. ಅವ್ರ ಮಗ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟು ಓಡಾಡಿ ಕೆಲಸ ಮಾಡ್ತಾ ಇದ್ದಾರೆ. 10,000 ಕಿಲೋಮೀಟರ್ ಇವತ್ತು ಆ ಯುವಕ ರಾಜ್ಯಾಧ್ಯಕ್ಷ ಓಡಾಡಿದ್ದಾನೆ. ನಾವು ಅವರಿಗೆ ಎಲ್ಲರಿಗೂ ಯುವಕರಿಗೆ ಸಾಥ್ ಕೊಟ್ಟಿವಿ. ನಾವು ವಿಜಯ್ ಪಾಟೀಲ್ರಿಗೆ ಸಾಥ್ ಕೊಟ್ಟಿರ್ತಾನೆ ಅವ್ರು ಬೆಳೆಯುದು. ಪರಸ್ಪರ ಇದು ಪೂರಕವಾದ ಸಂಘಟನೆ ಇರ್ತದೆ. ಎಲ್ಲರನ್ನು ಯುವಕರು ನನ್ನ ನಂತರ ಯಾರು ಅಂತ ಹಾಗಿದ್ರೆ ಎಲ್ಲನೂ ನನಗೆ ಸಿಗಲಿ ಅಂತ ಇರಲ್ಲ, ನನಗೆ ನನ್ನ ಮನೆಗೆ ಸಿಗಲಿ ಅಂತೂ ಇರಲ್ಲ. ನಾನೂ ಕೂಡ ತ್ಯಾಗ ಮಾಡ್ಲಿಕ್ಕೆ ನಿಲ್ಲಬೇಕು ಅಂತ ನಾನು ನಮ್ಮ ಹಿರಿಯ ನಾಯಕರಿಗೆ ವಿನಂತಿ ಮಾಡ್ಕೊಳ್ತೀನಿ. ಮತ್ತು ನೀವೆಲ್ಲರೂ ಯೋಗ್ಯವರಾದ ಪಕ್ಷವನ್ನು ಬೆಳೆಸಿದಿರಿ, ಕಟ್ಟಿದಿರಿ, ನಿಮ್ಮ ಜೊತೆ ನಾನು ಇದ್ದೆ. ಈಶ್ವರಪ್ಪ ಅವರು ರಾಜ್ಯಾಧ್ಯಕ್ಷ ಇದ್ದಾಗ ರಾಜ್ಯ ಕಾರ್ಯದರ್ಶಿಯಾಗಿ ಯುವಕರಲ್ಲಿ ನಾನೇ ಕೆಲಸ ಮಾಡ್ತೇನೆ. 94ರಲ್ಲಿ ಜಗದೀಶ್ ಶೆಟ್ಟರು, ಈಶ್ವರಪ್ಪ ಅವರು, ನಾನು ಒಂದೇ ಸಲ ಎಲೆಕ್ಷನ್ ನಿಂತಿದ್ದೀವಿ ಬೆಳಗಾವಿನಲ್ಲಿ. ಹಾಗಿದ್ರೆ ನಾನು ಸೀನಿಯರ್ ಅಲ್ವಾ? ನನಗೆ ಮಾತಾಡಲಿಕ್ಕೆ ಬರಲ್ವಾ? ಎಲ್ಲರಿಗೂ ಬರ್ತದೆ, ಆದರೆ ಮಾತಿನಿಂದ ಏನಾಗಲ್ಲ, ಕೆಲಸ ಆಗಬೇಕು. ಮತ್ತು ಪಕ್ಷಕ್ಕೆ ನನ್ನ ಶಬ್ದಗಳಿಂದ ಪ್ರಖರವಾದ ವಿರೋಧ ಆಗಬಾರ್ದು. ವ್ಯಕ್ತಿಗಳನ್ನು ಟಾರ್ಗೆಟ್ ಸಂಘಟನೆಯಲ್ಲಿ ಮಾಡಬಾರ್ದು, ಯಾವುದೇ ವ್ಯಕ್ತಿ ಇರಲಿ ಅವನು. ಇದು ನನ್ನ ಭಾವನೆ. ಈ ಭಾವನೆಯನ್ನ ನಾನು ಇವತ್ತು ಹೋಗುವಾಗ ಇದೊಂದು ಭಾವನೆ ನಿಮ್ಮ ಜೊತೆ ವ್ಯಕ್ತ ಮಾಡ್ತಾ ಇದ್ದೀನಿ. ಇನ್ನೂ ಅನೇಕ ವಿಷಯಗಳು ನೀವು ನನಗೇನು ಕೇಳಿದ್ರಿ ಕೇಳಿ, ಮತ್ತು ಇನ್ನೂ ಹೊಸ ವಿಷಯಗಳನ್ನ ನಿಮ್ಗೇನಾದ್ರೂ ನನ್ನಿಂದ ಬಯಸಿದ್ರೆ, ನಿಮಗೆ ಗೊತ್ತಿಲ್ಲ ಕೇಳಬೇಕನ್ಸಿದ್ರೆ ಕೇಳಿ, ನನಗೆ ತಿಳಿದು ನಿಮ್ಗೆ ಮುಂದೆ ಇಡ್ತೀನಿ. ವಿಶೇಷವಾಗಿ ಅನೌಪಚಾರಿಕ ಒಂದು ಪತ್ರಿಕಾಗೋಷ್ಠಿ ಸಂಡೇ ಇತ್ತು. ನಿಮಗೂ ಕೂಡ ನಮ್ಮ ಜೊತೆ ಉಪಹಾರ ನನಗೆ ಮಾಡ್ಬೇಕಂತ ಅನಿಸಿತ್ತು. ಅದನ್ನು ವ್ಯವಸ್ಥಾಪಕರು ಹೇಳ್ತೀನಿ ಸರಿ. ನಾನು ಮಗ ಮಂದಿರ ಯಾಕಿರ್ತದೆ? ಇಲ್ಲ, ಬಹಳ ಕರೆಕ್ಟ್ ಕೇಳಿರ್ತಾವು, ಹಿರಿಯರಿದ್ದೀರಿ. ಮುಖ್ಯ ಅಂತಂದ್ರೆ ವ್ಯಕ್ತಿಗಳನ್ನು ದ್ವೇಷ ಮಾಡುವುದರಲ್ಲಿ ಅಥವಾ ದೂಷಿಸುವುದರಲ್ಲಿ, ಹೆಸರು ಕೊಟ್ಟು ದೂಷಿಸೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಹೇಳಿದೆ. ಅದು ಯಾರು ದ್ವೇಷ ಮಾಡ್ತಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ನೀವು ಹೆಸರು ಹೇಳಿ ಮಾತಾಡೋದ್ರಿಂದ ಅದ್ರಾಗ ಏನು ದೊಡ್ಡ ಸಾಹಸ ಏನು ಅನ್ಸಲ್ಲ ನನಗೆ. ಯಾಕಂದ್ರೆ ನಿಮಗೂ ಗೊತ್ತಿದೆ ಅದು ಯಾರು ಮಾತಾಡ್ತಾರೆ ಅಂತ. ಯಾಕೆ ಮಾತಾಡ್ತಾರೆ, ಅವ್ರನ್ನ ಬೆಳೆಸೋದವ್ರು ಯಾರು, ಈ ಪ್ರಶ್ನೆ ಬರ್ತದೆ ಇಲ್ಲ ಹೇಳಿ. ಅದಕ್ಕೆ ಇಲ್ಲ, ಯತ್ನಾಳ್ ಅವರಿಗೆ ಗೊತ್ತಿರಬೇಕು. ಯತ್ನಾಳ್ ಅವರು ಯಡಿಯೂರಪ್ಪವ್ರನ್ನು ವಿರೋಧವಾಗಿ ಮಾತಾಡ್ತಾ ಇದ್ದಾರೆ, ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನೋದು, ಏನು ಉದ್ದೇಶ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಮತ್ತು ಯಾಕೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಇದೆ ಅವರಿಗೆ.
ನೋಡಿ ಗೊತ್ತಿರಲಿ, ಯತ್ನಾಳ್ ಅವರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ತೋಳಕ್ಕೆ ಯಾರು ವಿರೋಧ ಮಾಡಿದ್ರು ಯತ್ನಾಳ್ ಅವ್ರಿಗೆ ಗೊತ್ತಿದೆ. ಹೆಸರು ಹೇಳ್ಬೇಕಾ ನಾನು? ಅವರನ್ನ ಸ್ಪಷ್ಟವಾಗಿ ತಗೊಳ್ಬೇಡ ಅಂತ ಹೇಳಿ ಈಗ ಅವರಿಗೆ ಯಾರೋ ಪ್ರೋತ್ಸಾಹ ಕೊಡೋದು ಅದೇ ನಾಯಕರು ಹೇಳಿದ್ರು. ಆದ್ರೂ ಕೂಡ ಯಡಿಯೂರಪ್ಪ ಅವರನ್ನ ಪಕ್ಷಕ್ಕೆ ತಗೊಂಡ್ರು, ನೆನಪಿಡಿ ನೀವು. ಸೊ ಅದಕ್ಕೆ ಯತ್ನಾಳ್ ಅವರು ಅರ್ಥ ಮಾಡ್ಕೋಬೇಕು, ನಾವು ಯಾಕೆ ಪಕ್ಷ ಬಿಟ್ಟು ಹೋಗಿದ್ದೆ, ಪಕ್ಷದಲ್ಲಿ ಬರುವಾಗ ನನ್ನನ್ನು ನಾನೇ ಯತ್ನಾಳ್ ಅವ್ರ ಜೊತೆ ಮಾತಾಡಿದ್ದೀನಿ. ಅವ್ರ ಮನೆಗೆ ಹೋಗಿ ಯತ್ನಾಳ್ ಅವರು ನಾನು ಕೂಡಿಕೂತಿದೀವಿ, ಹ್ಯಾಂಗರ್ ಮಾಡಿ ನನ್ನನ್ನು ತಗೊಳ್ಳಿ ಅಂತ ವಿನಂತಿ ನನಗೆ ಮಾಡ್ಕೊಂಡಿದ್ದಾರೆ. ಅವರು ಶಿಷ್ಯರಾದ ಆರ್ ಪಾಟೀಲ್, ರುದ್ರಗೌಡ ಪಾಟೀಲ್ ನನ್ನ ಕಡೆ ಬಂದಿದ್ದಾರೆ, ನನ್ನ ಮನೆಗೆ ಬಂದಿದ್ದಾರೆ. ನಾನೇ ಕರ್ಕೊಂಡು ಹೋಗಿದ್ದೀನಿ ಯತ್ನಾಳ್ ಅವರಿಗೆ ಯಡಿಯೂರಪ್ಪ ಅವ್ರ ಮನೆಗೆ. ಅದು ಗೊತ್ತಿದೆ. ಅದನ್ನೆಲ್ಲ ಈಗ ಏನಿದೆ, ಈಗ ಇಲೆಕ್ಷನ್ ಇದೆ. ಇಲೆಕ್ಷನ್ ನಲ್ಲಿ ಮೋದಿ ಅವರಿಗೆ ಓಟ್ ಹಾಕಿ, ಪಕ್ಷದಲ್ಲಿ ಹಿರಿಯ ನಾಯಕರಿಗೆ ಏನಾದ್ರೂ ಹೇಳಿ ನೀವು ಮೋದಿಯವರಿಗೆ ಓಟ್ ಹಾಕಿ, ಮೋದಿಯವರಿಂದ ಬರುತ್ತೆ, ಇವ್ರ ಮುಖ ನೋಡಿದ್ರೆ ಓಟ್ ಬರಲ್ಲ ಅನ್ನೋದು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಹೇಳೋದು ಒಳ್ಳೇದಲ್ಲ. ಇವತ್ತು ನಾನು ಸಾಮಾನ್ಯ ಕಾರ್ಯಕರ್ತನಾಗಿದ್ದೀನ, ನನಗೆ ಯಾವ ಪೋಸ್ಟ್ ಇಲ್ಲ, ಅದರ ಅರ್ಥ ನಾನು ಸುಮ್ಮನೆ ಹೇಳೋದು ಯಾರಿಗಾದ್ರು ಅಂತ ಅನ್ನೋದು ನನ್ನ ಭಾವನೆ. ಅದು ಗುರುಗಳು ಹೇಳೋದು ಹೆಸರು ತಗೊಳ್ಳಿ ಅಂತ ಅವರಿಗೂ ತಿಳಿದಿದೆ, ನನಗೂ ತಿಳಿದಿದೆ, ನಿಮಗೂ ತಿಳಿದಿದೆ. ಆದ್ರೆ ಇದರಿಂದ ಏನು ಇದು ಆಗಲ್ಲ. ಇಲ್ಲ, ಇವತ್ತು ನಾನು ಈಶ್ವರಪ್ಪ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ಹಿರಿಯ ನಾಯಕರಿದ್ದೀರಿ, ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ರಿ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ, ಸಮಕಾಲೀನವರು ಇದ್ದೀವಿ. ದಯಮಾಡಿ ತಾವು ಪಕ್ಷ ಬೆಳೆಸೋದ್ರಲ್ಲಿ ಮತ್ತು ಪಕ್ಷವನ್ನು ಇನ್ನೂ ಹೆಚ್ಚು ಶಕ್ತಿ ಕೊಡುವುದರಲ್ಲಿ ನೀವು ಪಾತ್ರದಾಗಿ, ಅನ್ಯಾಯ ನಿಮಗೆ ಆಗಿದಿರಬೇಕು. ನಿಮಗೆ ಯಡಿಯೂರಪ್ಪ ಅವರು ಕಮಿಟ್ ಮಾಡಿದಾರೋ ಬಿಟ್ಟಿದಾರೋ ಅದರ ಸಾಕ್ಷಿಯಾಗಿ ನಾವು ಯಾರಿಲ್ಲ. ಆದರೆ ಅನ್ಯಾಯ ಆಗಿದೆ ಅಂತ ಹೇಳಿ ತಾವು ಜಾಹೀರವಾಗಿ ಪತ್ರಿಕೆ ಮೂಲಕ ಹೇಳೋದು ಸರಿಯಲ್ಲ ಅಂತ ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಒಂದು ಎರಡನೇದಾಗಿ ಅವರು ಪಕ್ಷೇತರಾಗಿ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪಕ್ಷೇತರವಾಗಿ ನಿಲ್ಲುವುದರಿಂದ ನಿಮಗೆ ಗೊತ್ತಿದೆ ಭಾರತೀಯ ಜನತಾ ಪಾರ್ಟಿಯ ಹಿಂದಿನ ನಾಯಕರ ಪರಿಸ್ಥಿತಿ. ಅದಕ್ಕೆ ತಾವು ಆ ರೀತಿ ಒಂದು ಎಮೋಷನಲ್ ಡಿಸಿಷನ್ ತಗೊಳ್ಬೇಡಿ. ನೀವು ನಮ್ಮ ಹಿರಿಯ ನಾಯಕರಿದ್ದೀರಿ, ನಿಮಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ದಯಮಾಡಿ ನೀವು ನಮ್ಮ ಜೊತೆನೇ ಇರಿ, ಪಕ್ಷ ಬೆಳೆಸೋನು ಭವಿಷ್ಯ ಕಾಂತೇಶನ್ ಇದ್ದೇ ಇದೆ ಪಕ್ಷದಲ್ಲಿ. ಸೊ ಹಾಗಾಗಿ ನನಗೂ ಕೂಡ ಅನ್ಯಾಯ ಆಗಿದೆ, ಆದರೆ ನಿಮಗೂ ಅನ್ಯಾಯ ಆಗಿದೆ ಅಂತ ನಿಮ್ಮ ಭಾವನೆ ಇದ್ರೆ ಒಟ್ಟೊಟ್ಟಿಗೆ ಕೆಲಸ ಮಾಡೋಣ ಅಂತ ಅವ್ರಿಗೆ ಒಂದು ವಿನಂತಿ ಮಾಡ್ಕೊಳ್ತೀನಿ ಸ್ಪಷ್ಟವಾಗಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೊಂದಲ ಆಗಬಾರದು ಅಂತ ಈ ಸಲ ಯಡಿಯೂರಪ್ಪ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಸಲ ನೀವು ದಯಮಾಡಿ ಗೊಂದಲ ಮಾಡಬೇಡಿ, ನಾವು ತೀರ್ಮಾನ ತೊಗೊಳ್ತಿ ಇದ್ದವರನ್ನೇ ಅವರು ನೀವು ಪತ್ರಿಕೆಯಲ್ಲಿನೂ ನಾನು ಓದಿದ್ದೀನಿ, ಹೇಳಿದರು ಕೂಡ ಅವ್ರು. ನಾವು ಒಟ್ಟಿಗೆ ಇದ್ದಾಗ ಒಂದ್ಸಲ ಪತ್ರಿಕೆಯಲ್ಲಿ ಹೇಳಿದ್ದಾರೆ, ಇದ್ದ ಕ್ಯಾಂಡಿಡೇಟ್ಗಳನ್ನೇ ಮುಂದುವರಿಸಿ ಅಂತ ಅವ್ರು ಹೇಳಿದ್ರು ಸ್ಪಷ್ಟವಾಗಿ ಯಡಿಯೂರಪ್ಪ ಅವರು. ಬದಲಾವಣೆ ಕೆಲವೊಂದು ಕ್ಷೇತ್ರದಲ್ಲಿ ಹೇಳಿದ್ರು, ಆದರೆ ಅವೆಲ್ಲ ಏರುಪೇರು ಆದವು. ಅವೆಲ್ಲ ಏರುಪೇರು ಯಾಕೆ ಹೈಕಮಾಂಡ್ದವರು ಮಾಡಿದ್ರು ನಮಗೆ ಗೊತ್ತಿಲ್ಲ. ಮತ್ತು ಈ ಕನ್ಫ್ಯೂಸ್ ಆದದ್ದು ಎರಡು ಕ್ಷೇತ್ರಗಳು, ಒಂದು ಜಗದೀಶ್ ಶೆಟ್ಟರದ್ದು, ಇನ್ನೊಂದು ಹಾವೇರಿದು. ಸೊ ಹಾವೇರಿದು ಕಲ್ಪನೆ ಇರಲಿಲ್ಲ ಬೊಮ್ಮಾಯಿಯವರು ಕಾಂಟೆಸ್ಟ್ ಮಾಡ್ತಾರೆ ಅಂತ, ಅವರು ಎದ್ರು. ಮತ್ತು ಇಲ್ಲಿ ಕಾರವಾರಿಗೇನು ಒಂದು ವ್ಯವಸ್ಥಿತವಾಗಿ ಪಕ್ಷವನ್ನು ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಬೇಕಂತಿತ್ತು, ಅದನ್ನೂ ತಪ್ಪು. ಹಿಂಗಾಗಿ ಕನ್ಫ್ಯೂಸ್ ಆಗಿ ಎರಡು ಕ್ಷೇತ್ರದ ನೆಪದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಗೊಂದಲ ಆಗೋಯ್ತು. ಸೊ ಗೊಂದಲ ಆದದ್ದು ಈಗ ನೋಡಿ, ಬೀದರಲ್ಲಿ ತುಂಬಾ ವಿರೋಧ ಇತ್ತು, ಮಾಧ್ಯಮದಲ್ಲಿ ಎಲ್ಲ ನಮ್ಮ ಭಗವಾನ್ ಖೂಬಾ ಬಗ್ಗೆ ಪತ್ರಿಕೆಯಲ್ಲಿ, ಅಲ್ಲಿ MLA ಗಳು ಜಾಹೀರು ಸಭೆಯಲ್ಲಿ ನಮ್ಮ MLA ಚವ್ಹಾಣನು ರಾಜ್ಯಾಧ್ಯಕ್ಷರ ಕಾಲು ಬಿದ್ದು ಅವ್ರನ್ನ ಬದಲಾವಣೆ ಮಾಡಿ ಅಂತ ಹೇಳಿದ್ರು. ಆದರೆ ನಾವು ಬದಲಾವಣೆ ಮಾಡಿ ಅಂತ ಹೇಳುದು ಬಹಳ ಸರಳ, ಆದರೆ ಅಲ್ಟರ್ನೇಟಿವ್ ಕ್ಯಾಂಡಿಡೇಟ್ಗಳನ್ನು ಹೋಗ್ಬೇಕಲ್ಲ ಅಲ್ಲಿ, ಅದನ್ನು ಸೂಚನೆ ಮಾಡಬೇಕು ಬದಲಾವಣೆ ಮಾಡೋನವರು. ಆಗಲ್ಲ, ಹಂಗ ಹೇಳಿದ್ರೆ ಹೆಂಗಾಗ್ತದೆ, ಹಂಗಾಗಲ್ಲ. ಸೊ ಆ ದೃಷ್ಟಿಯಲ್ಲಿ ಬಿಜಾಪುರ ಜಿಲ್ಲೆದವರು ಸುಮಾರು ವರ್ಷಗಳಿಂದ 40 ವರ್ಷದಿಂದ ಬಿಜೆಪಿ ಈಗ ಬೆಳಗಾವದಿಂದ 3 ಸಲ ಟಿಕೆಟ್ ಅಲ್ಲಿ ಅಪವಾದಿನಿತ್ತು, ಬೇರೆ ಜಿಲ್ಲೆದವರು ತಪ್ಪಾಗ ಇದೇ ಜಿಲ್ಲೆದೊಳಗೆ ಯಾಕೆ ನೀವು ಇದು ಮಾಡಂಗಿಲ್ಲ? ಇದೇ ಜಿಲ್ಲೆ ಒಳಗೆ ನೀವು ಯಾಕೆ ಮಾಡಂಗಿಲ್ಲ? ನೀವು ಅದರ ಇಂಟೆನ್ಷನ್ ಬೆಳಗಾವಿ ಇದೇ ಜಿಲ್ಲೆದವ್ರು ಬಿಜಾಪುರ, ಮತ್ತು ಅವ್ರು ಇವ್ರ ಪಕ್ಷದ ಬೇರೆಕ್ಕಿಂತ ಸಿನಿಯಾರಿಟಿ ನಿಮ್ಗೆ ಇಲ್ಲೇ ಯಾಕೆ ನೀವು ಬಿಜಾಪುರದಾಗ ಮಾಡಲ್ಲ? ನೀವು ಅವ್ರು ಬೈಯೋರ್ಗೆ ಯಾಕೆ ಮಾಡಿದ್ರು? ನೀವೇ ನಿಂತಿಲ್ಲ. ಬಿಜಾಪುರ ಜಿಲ್ಲೆ ಇದೇ ಜಿಲ್ಲೆದವ್ರು ಇಷ್ಟೆಲ್ಲ ಇದ್ರ, ಇದೇ ಫಸ್ಟ್ ನೀವು ಪತ್ರಿಕಾಗೋಷ್ಠಿದ್ರೆ ಇದೇ ಫಸ್ಟ್. ಇದೇ ಜಿಲ್ಲೆಗೆ ಒಂದು ಏನು ಕೊಡುಗೆ ಮಾಡಲ್ಲ ನಿಮ್ ಪಕ್ಷದ ಅಲ್ಲಿ ಅಥವಾ ಇದು ಅಲ್ಲಿ. ಈ ಸದ್ಯಕ್ಕೆ ಅಂತೂ ಉದ್ದೇಶ ಇಟ್ಕೊಂಡ್ರಿ ಈಗಂತೂ ರಮೇಶ್ ಜಿಗಜಿಣಿ ಅವರು ನಮ್ಮ MP ಇದ್ದಾರೆ, ಅವರಿಗೆ ಪಕ್ಷ ಟಿಕೆಟ್ ಕೊಟ್ಟಿದೆ. ಮುಂದೆ ಭವಿಷ್ಯದಲ್ಲಿ ಅವರು MP ಆಗ್ತಾರೆ, ಒಳ್ಳೆ ಕೆಲಸನೂ ಮಾಡ್ತಾ ಇದ್ದಾರೆ. ಬಿಜಾಪುರ ಜಿಲ್ಲೆಯಲ್ಲಿ ಅವ್ರ ಹೆಸರು ಚೆನ್ನಾಗಿದೆ, ಅವ್ರು ಗೆದ್ದಿದ್ದಾರೆ. ಇನ್ನು ಮುಂದಿನ ಭವಿಷ್ಯದಲ್ಲಿ
ವಿಧಾನಸಭಾ ತಕ್ಕ ನೋಡಿ, ನಾನು ಹೋದ ಸಲ ಇಂಡಿ ವಿಧಾನಸಭಾಕ್ಕೆ ಬರಬೇಕು ಅಂತ ಒತ್ತಾಯ ಇತ್ತು, ಬಹಳ ಜನರದ್ದು ಒತ್ತಾಯ ಇತ್ತು ಮತ್ತು ಇವರು ವಿಜಯಗೌಡರು ಮಾತಾಡಿದ್ರು. ನಾನು ಅವಾಗ ವಿಜಯಗೌಡರಿಗೆ ಹೇಳಿದೆ, ಒಂದಾಲುಗೂ ಹೇಳಿದೆ, ನೋಡ್ರಿ, ನಾನು ಬೆಳಗಾವಿ ನನ್ನ ಕರ್ಮಕ್ಷೇತ್ರ, ಅಲ್ಲಿ ನಾನು ಬಹಳ ಹತ್ತಿರದಲ್ಲಿ ಬಿದ್ದಿದ್ದೇನೆ, ಅಲ್ಲೇ ನಾನು ನಿಲ್ಬೇಕಂದೆ. ಅಲ್ಲಿ 2018ರಲ್ಲಿ 2013ರಲ್ಲಿ ನನಗೆ ನಮ್ಮದೇ ಆದ ಒಂದು ಪಕ್ಷದಿಂದ ನಾನೇ ಬ್ಯಾಡ ಅಂದೆ ಟಿಕೆಟ್. ಪಾರ್ಲಿಮೆಂಟ್ ಕೇಳಬೇಕು ಅಂತ 18ಕ್ಕೆ ನಾನು ಬ್ಯಾಡ ಅಂದೆ. ನಾನೇ ಇನ್ಚಾರ್ಜ್ ಇದ್ದೆ ಬೆಳಗಾವಿ ಮಹಾನಗರ. 2 ವಿಧಾನಸಭಾ ಕ್ಷೇತ್ರ ನಾವು ಗೆದ್ದೀವಿ, 13ಕ್ಕೆ 2 ಬಿದ್ದಿದ್ದೀವಿ, 18ಕ್ಕೆ 2 ಗೆದ್ದೀವಿ. ನಾನೇ ಇನ್ಚಾರ್ಜ್ ಇದ್ದೆ, 2 ಗೆದ್ದೀವಿ. ಗೆದ್ದ ಮೇಲೆ ನನಗೆ ಬೆನಕೆಯನ್ MLA ಆದ್ರಲ್ಲ, ಅವ್ರಿಗೆ ನಾನೇ ನಿನ್ನನ್ನೇ ನಿಲ್ಲಿಸ್ತೀನಿ, ನಾನು MLA ಬೇಡ ಅಂತ ಹೇಳಿ ಮಾತಾಡಿ ನಿಲ್ಲಿಸಿದ್ರಿ, ಪಾರ್ಲಿಮೆಂಟ್ ಕೇಳ್ತೀನಿ ಅಂತ ಹೇಳಿದ್ದೆ. ಈಗ ನಾನು ಪಾರ್ಲಿಮೆಂಟ್ ಸೀರಿಯಸ್ ಆಗಿ ಕೇಳಿದ್ದೆ, ಆದರೆ ನಮ್ಮ ಟೈಮ್ ಅನ್ಬೇಕೋ ಏನೋ ಈಗ ಗೊಂದಲ ಆಗಿದೆಯಲ್ಲ, ಈ ಗೊಂದಲದಲ್ಲೇ ಈಗ ನನಗೂ ಆಗಿದೆ ಗೊಂದಲ. ಸೊ ನಾನೇ ಆಕ್ಚುಲಿ ಅಲ್ಲಿ ಟಿಕೆಟ್ಲಿಗೆ ಸೀರಿಯಸ್ ಆಗಿ ಕೇಳಿದ್ದೆ. ನಾನು ಎಲ್ಲಾ ನಾಯಕರ ಮನೆಗೆ ಹೋಗಿದ್ದೆ, ಇನ್ಕ್ಲೂಡಿಂಗ್ ಪ್ರಭಾಕರ್ ಕೋರೆ ಅವರು, ರಮೇಶ್ ಕತ್ತಿ, ಆಮೇಲೆ ಇವತ್ತು ಡಿಮಾಂಡ್ ಮಾಡುತ್ತಾ ಕೌಟಿಗೆ ಮಟ್ಟ ಎಲ್ಲರ ಮನೆಗೆ ಹೋಗಿ ಎಲ್ಲರನ್ನ ಹೇಳಿದ್ದೆ, ನಾನು MLA MP ನಿಲ್ತಾ ಇದ್ದೀನಿ, ನೀವು ಏನಾದ್ರು ನಿಲ್ತಿದ್ರೆ ಹೀಗೆ ನನಗೆ ಹೇಳಿದ್ದೆ. ಅವರೆಲ್ಲ, ಇಲ್ಲ ಗೌಡ್ರೆ, ನಿಮಗೆ ಬೆಳಗಾವಿ MP ನಾವು ಸಹಕಾರ ಕೊಡ್ತೀವಿ, ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ನಾ ಪ್ರಯತ್ನ ಮಾಡ್ಲಿಕ್ಕತ್ತಿದ್ದೆ. ಆ ಪ್ರಯತ್ನ ಗೊಂದದಲ್ಲಿ ಮತ್ತೆ ಹಿಂಗಾಯ್ತಲ್ಲ. ಈಗ ಜಗದೀಶ್ ಶೆಟ್ಟರು ಬೆಳಗಾವಿಗೆ ಬರ್ತಾ ಇದ್ದಾರೆ. ಪಕ್ಷದ ಹೈಕಮಾಂಡ್ ನೋಡಿ, ಹೈಕಮಾಂಡ್ ತೀರ್ಮಾನ ತಗೊಂಡ ಮೇಲೆ ನಮ್ದೇನು ಸೇ ಇರಲ್ಲ. ಇದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ನಮಗ್ ಗೊತ್ತಿದೆ. ಇನ್ನು ನನಗೆ, ನಾವು ವಿದ್ಯಾರ್ಥಿ ಜೀವನ ಇದ್ದಾಗ ಇಲ್ಲಿ ಕಲಬುರಗಿಗೆ ಇಂದಿರಾ ಗಾಂಧಿ ಅವ್ರದ್ದು ತುಂಬಾ ಪ್ರಭಾವ ಇದ್ದಾಗ ಸ್ಟಿಫನ್ ಅಂತ ಬಂದು ನಿಂತಿದ್ರು, PNT ಮಿನಿಸ್ಟರ್ ಇದ್ರು, ಗುರುಗಳ ಗೊತ್ತು. ಅಲ್ಲಿ ಹಳ್ಳಿ ಜನರೆಲ್ಲರೂ ತಿಪ್ಪಣ್ಣ ಅಂತಿದ್ರು, ಅವನಿಗೆ ಗೆದಿಸಿದ್ರು ಇಲ್ಲೋ. ಸೊ ಇದು ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ರಾಷ್ಟ್ರ ನಾಯಕರು ತೀರ್ಮಾನಕ್ಕೆ ನಾವೆಲ್ಲ ತಿಳಿಬೇಕಾಗ್ತದೆ. ಈಗ ನಾನೇನು ಗೋ ಬ್ಯಾಕ್ ಜಟ್ರ ಅಲ್ಲಕ್ಕೆ ಬರ್ತದ? ಅಲ್ಲಕ್ಕೆ ಬರಲ್ಲ. ಯಾಕಂದ್ರೆ ಪಕ್ಷದ ಶಿಸ್ತಿನಲ್ಲಿರುವಂತವ್ರು ನಾವು. ಗೋ ಬ್ಯಾಕ್ ಅಲ್ಲಕ್ಕೆ ಬರಲ್ಲ. ಇದು ರಾಷ್ಟ್ರೀಯ ಪಕ್ಷ, ಹೈಕಮಾಂಡ್ ತೀರ್ಮಾನ ಮಾಡಿದಂತ ಪಕ್ಷ. ಆಗ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಒಪ್ಪಬೇಕಾಗ್ತದೆ. ಹಾಗಿದ್ರೆ ವಾರಣಾಸಿಯಲ್ಲಿ ಮೋದಿ ನಿಂತಿದ್ದಾರೆ, ವೀರೇಂದ್ರ ಪಾಟೀಲ್ ಪಕ್ಷಕ್ಕೆ ನೋಡಿ ಇಂದಿರಾ ಗಾಂಧಿ ವಿರುದ್ಧ ನಿಂತಿದ್ರು. ಅದಕ್ಕೆ ಇವು ಎಲ್ಲ ಇರುವೆ. ಆದರೆ MP ಕ್ಷೇತ್ರ ಬಂದಾಗ ನಾವು ನನಗೆ ಅನ್ಯಾಯ ಆದದ್ದನ್ನ ಇನ್ನೊಬ್ಬರ ಮೇಲೆ ಗೋಬಿ ಕೂಡಿಸಿ ಬೈಯುವುದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ನಾನು ಕೇಳ್ತಾ ಇದ್ದೀನಿ. ಮುಂದಿನ ಗುರಿ ವಿಧಾನಸಭಾ ಬಿಜಾಪುರ ಅಥವಾ ಇಂಡಿ? ಜನ ಬಯಸಿದ್ರು ಅಂದ್ರೆ ನಾನು ಇಂಡಿಗೆ ಬರ್ತೀನಿ ಮುಂದಿನ ಸಲ. ಬಿಜಾಪುರ ಸಿಟಿ, ಬಿಜಾಪುರ ಸಿಟಿಗೆ ಸಾಕಷ್ಟು ಜನ ನಾಯಕರು ಇದ್ದಾರೆ ಇಲ್ಲಿ. ಡ್ಯಾಮೇಜ್ ಮಾಡೋ ಬಗ್ಗೆ ಹೇಳ್ತಿರಲ್ಲ, ನಿಮ್ಮದೇ ಪಕ್ಷ, ನೀವು ಸೀನಿಯರ್ ಇದ್ದಿರಲ್ಲ, ಇಲ್ಲ ಯಾಕೆ ನಿಮಗೆ ಇನ್ನು ಬಹಳ ದಿವಸ ಇದೆ ಸರ್ ಅದು. ಈಗ ಯಾಕೆ ನಾನು ಅದ್ರ ವಿಷಯ ಮಾತಾಡ್ಬೇಕು? ಇನ್ನು ಜನ ಇಲ್ಲಿ ನಾಯಕರು ಬಹಳ ಚಲೋ ಇದ್ದಾರೆ, ಇನ್ನೂ ಇದ್ದಾರೆ, ಅವರನ್ನೇ ತಯಾರು ಮಾಡೋಣಲ್ಲ. ಸೊ ನಮಗೆ ನಮ್ಮ ಪ್ರೊಫೆಷನ್, ನಾನು ಆಕ್ಚುಲಿ ತಯಾರು ಮಾಡೋದ್ರಲ್ಲಿ ಒಂದವ. ನಾನು ನಿಮಗೆ ಗೊತ್ತಿರಲಿ, ಇವತ್ತು ರಾಷ್ಟ್ರ ನಾಯಕರೇನು ಕಾಣ್ತಿದ್ರು, ಇನ್ಕ್ಲೂಡಿಂಗ್ ಮನೋಹರ್ ಪರಿಕರ್, ಅನಂತ್ ಕುಮಾರ್, ಸದಾನಂದ ಗೌಡ್ರು, ಇವರೆಲ್ಲ ಇದಾರಲ್ಲ, ಇವರೆಲ್ಲರೂ ಜೊತೆಗೆ ನಾನು ಬೆಳೆಸಿದವ ಇವರಿಗೆಲ್ಲ. ಎಷ್ಟೋ ಸದಾನಂದ ಗೌಡ್ರಿ ಅಂತೂ ಪಕ್ಷದಲ್ಲಿ ಅವರನ್ನು ಬೆಳವಣಿಗೆ ಹಾಕಿ ಬಯಸಿದವನು ಎಷ್ಟು ಜನ ಇದ್ದಾರೆ ಹಾಗೆ, ಉದಾಹರಣೆ ರಾಷ್ಟ್ರ ಮಟ್ಟದಲ್ಲಿ. ಆದ್ರೆ ಇಲ್ಲಿ ನಾನು ಬರಬೇಕು ಅಂತ ನನ್ನ ಪಕ್ಷ ಕಟ್ಟೇ ಇಲ್ಲ ಅಂತ ನನಗೆ ಇಂಡಿಗೆ ಹೋದ್ಸಲನೇ ಡಿಮಾಂಡ್ ಇತ್ತು. ಇದೇ ವಿಜು ಪಾಟೀಲ್ ಹೇಳಿದ್ರು, ನಾನಂದೆ ನಾ ಬರಲ್ಲ ಅಂತ ಹೇಳಿ. ಸೊ ನಾನು ಅಲ್ಲಿ MP ನಿಲ್ಬೇಕಂತ ಬಹಳ ಆಸೆ ಪಟ್ಟಿದ್ದೆ, ಎಲ್ಲಿ ಬೆಳಗಾವಿಗೆ. ಅದು ಈಗ ಆಗಿಲ್ಲ. ಪಕ್ಷದವರು ಜಗದೀಶ್ ಶೆಟ್ಟರ್ ಹೆಸರು ತೀರ್ಮಾನ ಮಾಡಿದ್ದಾರೆ. ಸೊ ಜಗದೀಶ್ ಶೆಟ್ಟರ್ ಹೆಸರು ತೀರ್ಮಾನ ಮಾಡಿದಾಗ ನಾನು ಏನ್ ಮಾಡ್ಬೇಕೀಗ? ಸೊ ಅದಕ್ಕೆ ನಾನಂದೆ, ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧತೆ ಇದ್ದೀವಿ, ಅದಕ್ಕೆ ನಾನು ಏನ್ ಮಾತಾಡ್ಲಲ್ಲ ಅಂತ ಹೇಳಿದೆ. ಇವತ್ತು ಭಾರತ ವಿಕಾಸ ಪರಿಷತ್ತು ನಮ್ಮ ಸುತ್ತೂರು ಜಗದ್ಗುರುಗಳು ಬರ್ತಾ ಇದ್ದಾರೆ ಕಲಬುರಗಿಯಲ್ಲಿ. ನಾನು ಅಲ್ಲಿ ಸ್ವಾಗತ ಸಮಿತಿ ಸದಸ್ಯ ಇದ್ದೀನಿ. ಸಲಹೆ ಸೂಚನೆ ಕೊಡ್ಲಿಕ್ಕೆ ನೀವು ಬರಲೇಬೇಕು ಅಂತ ಹೇಳಿ ನನಗೆ ಅವರು ಫೋನ್ ಮಾಡಿದ್ರು, ಪತ್ರ ಬರೆದಿದ್ದಾರೆ. ಹೀಗಾಗಿ ನಾನು ಹೋಗ್ತಾ ಇದ್ದೆ. ಓದೋದ್ರ ಮಧ್ಯದಲ್ಲಿ ಟಿಫಿನ್ ಮಾಡೋಣ ಅಂತ ನಾವು ವಿಜು ಪಾಟೀಲ್ ಕೇಂದ್ರದ ನಾಯಕರೇ ಅವ್ರ ಸಪೋರ್ಟ್ ಶಿಸ್ತು ಕ್ರಮ ಇಲ್ಲ ನಿಮ್ಮದು. ಬಿಜೆಪಿ ಶಿಸ್ತಿನ ಹೇಳ್ತೀರಿ, ಎಷ್ಟು ಸಲ ಬೈದ್ರು ಸುಮ್ಮನೆ ಕೂತೀರಿ. ಆ ದೃಷ್ಟಿಯಲ್ಲಿ ತಾವು ಕೇಳೋದು ಕರೆಕ್ಟ್ ಇದೆ ಗೌಡ್ರು. ಏನಾಗಿದೆ ಅಂತಂದ್ರೆ, ಪಕ್ಷ ನಮ್ದು ಶಿಸ್ತಿನ ಪಕ್ಷ ಅಂತ ನಾವು ಹೇಳ್ತಾ ಇದೀವಿ, ಎಲ್ಲೋ ಶಿಸ್ತು ತಪ್ತಾ ಇದೀವಿ. ನಾವು ಒಪ್ತೀನಿ ನಿಮ್ಮ ಮಾತಿಗೆ. ಯಾಕೆ ಒಪ್ತೀನಿ ಅಂತಂದ್ರೆ, ಹರಿಪ್ರಸಾದ್ ಅವರು ಒಂದ್ಸಲ ಸಿದ್ದರಾಮಯ್ಯನ ವಿರುದ್ಧ ಮಾತಾಡಿದ್ರು, ತಕ್ಷಣ ಆಕ್ಷನ್ ಆಯ್ತು. ಭಾರತೀಯ ಜನತಾ ಪಾರ್ಟಿಲಿ ನಾವು ಆಕ್ಷನ್ ತೋಳ್ತಾ ಇಲ್ಲ. ಯಾರು ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ಹಿರಿಯ ನಾಯಕರಿಗೆ ಮಾಧ್ಯಮ ಮೂಲಕ ಅವರನ್ನು ಅವಹೇಳನ ಮಾಡ್ತಾರೆ, ಅವರಿಗೆ ನೀವು ಕ್ರಮ ಕೈಗೊಳ್ಳಲೇಬೇಕು. ಇದು ಪಕ್ಷದ ಶಿಸ್ತಿನ ಒಂದು ಪಕ್ಷ, ಇದು ಪದ್ಧತಿ. ಅದು ಆಗ್ತಾ ಇಲ್ಲ, ಅದು ನಮಗೂ ಖೇದ ಅನಿಸ್ತಾ ಇದೆ. ಆದರೆ ನೀವು ಹೇಳ್ದಂಗೆ ಯಾರೋ ರಾಷ್ಟ್ರೀಯ ನಾಯಕರು ಅವ್ರನ್ನ ಪ್ರಚೋದನೆ ಮಾಡ್ತಾ ಇದಾರೆ ಅಂದ್ರೆ ಅದು ನನಗೆ ಗೊತ್ತಿಲ್ಲ. ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತು, ರಾಷ್ಟ್ರದವರಿಗೆ. ಬಟ್ ಈಗ ಹೇಳುವಂಥದ್ದು ಅಂದ್ರೆ,
ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಲಿ, ಅಲ್ಲಿ ಏನದ ಶಿಷ್ಟಮಂಡಳಿ ಆಗಲಿ, ಪಕ್ಷ ವಿರೋಧಿ ಚಟುವಟಿಕೆ ಮಾಧ್ಯಮ ಮೂಲಕ ಹಿರಿಯ ನಾಯಕರನ್ನು ಬೈಯುವಂಥದ್ದು ರಿಪೀಟೆಡ್ ಆದ್ರೆ ನೀವು ದಯಮಾಡಿ ಕ್ರಮ ತಗೊಳ್ಳಿ. ಎಲ್ಲಾದ್ರೂ ನೀವು ಕ್ರಮ ತಗೊಳ್ಳದೇ ಇದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಶಿಸ್ತಿನ ಹೆಚ್ಚು ಶಕ್ತಿಗಳು ಬೆಳಿತವೆ. ಯಾರೇ ಇರಲಿ ಅವ್ರು ಯಾರೇ ಇರಲಿ, ಶಂಕರಗೌಡ ಪಾಟೀಲ್ ಇರಲಿ, ಬಸವನಗೌಡ ಪಾಟೀಲ್ ಇರಲಿ, ಮತ್ತಿನ್ನೂ ಅನೇಕ ಜನ ಇರಲಿ, ಎಲ್ಲರ ಮೇಲೂ ಆಗಲಿ ಪಕ್ಷದ ವಿರೋಧಿ ಚಟುವಟಿಕೆಗಳಾಗಿದ್ರೆ. ಸೊ ಅದಕ್ಕೆ ರಾಜ್ಯಾಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೋತೀನಿ. ಜೊತೆಗೆ ರಾಜ್ಯಾಧ್ಯಕ್ಷರಿಗೆ ಹೇಳ್ತೀನಿ ನಾನು, ನೀವು ಈ ರೀತಿ ಸೈಲೆಂಟ್ ಕೊಡುವಂಥದ್ದಲ್ಲ. ಅವ್ರು ಯಾರೇ ಇರಲಿ ಹಿರಿಯ ನಾಯಕರಿಗೆ ಅಂದ್ರೆ ನೀವು ದಯಮಾಡಿ ಕರೆದು ಕೇಳಿ, ಒಂದು ಪಕ್ಷದ ಚೌಕಟ್ಟಿನಲ್ಲಿ ಸಮಾಧಾನ ಮಾಡಿ, ಇಲ್ಲ ಅಂದ್ರೆ ಕ್ರಮ ತಗೊಳ್ಳಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಈಗ ಒತ್ತಾಯ ಮಾಡ್ತಾ ಇದ್ದೀನಿ ಇವತ್ತೇ. ನಿಮ್ಗೆ ಕರ್ನಾಟಕದಲ್ಲಿ 28 ಗ್ಯಾರಂಟಿ ಯೋಜನೆಗಳು ಹೊಡೆತು ಬೀಳಲ್ಲ ಅಂತೂ ನಾನು ಹೇಳಲ್ಲ. ಕೆಲವೊಂದು ಕಡೆ ಹಳ್ಳಿಯಲ್ಲಿ ಇದೆ ಅದು ಸಮಸ್ಯೆ. ಆದ್ರೆ ನಾನು ಹೇಳದಲ್ಲ ನಿಮಗೆ, ಕೆಲವೊಂದು ಸುಮ್ಮನೆ ಎಲ್ಲವನ್ನು ಒಪ್ಪಿಕೊಳ್ಳುವಂತ ಜಾಮನದಲ್ಲಿ ನಾನಿಲ್ಲ. ಒಂದು ಪಕ್ಷಕ್ಕೋಸ್ಕರ ಪರವಾಗಿನೂ ಮಾತಾಡಬೇಕು, ಸತ್ಯನೂ ಮಾತಾಡಬೇಕು. ಆದರೆ ಕೆಲವೊಂದು ಕಡೆ ಆಗ್ತದೆ. ಈಗ ನೋಡಿ, ನೀವು ನಿನ್ನೆ ನಿಮ್ಮ ಟಿವಿ ರಿಪೋರ್ಟ್ ಪ್ರಕಾರ 5 ಬರ್ತವೆ, ಕಾಂಗ್ರೆಸ್ ಅಂತ ಬಂತು, 1 ಇತ್ತು. ಸೊ ಹಿಂಗೆಲ್ಲ ಇಫೆಕ್ಟ್ ಆದ್ರೂ ಕೆಲವೊಂದು ಕಡೆ ಆಗ್ಬೋದು, ಇಲ್ಲ ಅಂತ ಹೇಳಕ್ ಬರಲ್ಲ. ಬಟ್ ಇನ್ ಮಾಸ್ ಭಾರತೀಯ ಜನತಾ ಪಾರ್ಟಿ ಮೇಜರ್ ವಿಕ್ಟ್ರಿ ಈ ರಾಜ್ಯದಲ್ಲಿ ತಗೊಳ್ತದೆ. ಥ್ಯಾಂಕ್ ಯು. ಬೆಳಗಾವಿ ಲೋಕಸಭಾ ಬಗ್ಗೆ ನೀವು ನನ್ನನ್ನು ಪ್ರಶ್ನೆ ಮಾಡಿದಿರಿ. ಇವತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಾನು ಅಪೇಕ್ಷಿತನಿದ್ದೀನಿ. 2013 ಮತ್ತು 18 ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕಾಗಿತ್ತು. ಪಕ್ಷದ ಆದೇಶದ ಪ್ರಕಾರ ನಾನು ನಿಂತಿಲ್ಲ. 2018ಕ್ಕೆ ನಾನು ಬೆಳಗಾವಿ ಮಹಾನಗರ ಜಿಲ್ಲೆಯ ಇನ್ಚಾರ್ಜ್ ಆಗಿ ಎರಡೂ ವಿಧಾನಸಭಾ ಕ್ಷೇತ್ರಗಳು ಗೆಲ್ಲಲಿಕ್ಕೆ ನಾನು ಪ್ರಯತ್ನ ಮಾಡಿ ಎರಡೂ ಗೆದ್ದಿದ್ದಾವೆ. ಹೀಗಾಗಿ ನಾನು ಪಕ್ಷದಲ್ಲಿ ಕೇಳಿದ್ದೆ, ರಾಜ್ಯ ಅಧ್ಯಕ್ಷರಿಗಾಗಲಿ, ರಾಷ್ಟ್ರೀಯ ಅಧ್ಯಕ್ಷರಿಗಾಗಲಿ, ರಾಷ್ಟ್ರೀಯ ಕಾರ್ಯದರ್ಶಿಗಳಿಗಾಗಲಿ, ಜೊತೆಗೆ ಸಂಘಟನಾ ಕಾರ್ಯದರ್ಶಿಗೆ ಮತ್ತು ಆದರಣೀಯ ನಮ್ಮ ಹಿರಿಯ ನಾಯಕರ ಯಡಿಯೂರಪ್ಪ ಅವರಿಗೆ ಎಲ್ಲರಿಗೂ ನಾನು ಮನವಿ ಪತ್ರ ಕೊಟ್ಟಿದ್ದೆ. ಬೆಳಗಾವಿಗೆ ನನಗೆ ಈ ಸಲ ಚುನಾವಣೆಗೆ ಕೊಡಲೇಬೇಕು. ಈ ಪರ್ವಕಾಲದ ಇಂತಹ ಸಮಯದಲ್ಲಿ ನೀವು ನನ್ನನ್ನು ಕೊಡದಿದ್ರೆ ಹೇಗೆ ಅಂತ ಅದಕ್ಕೆ ಅವರು ನನ್ನನ್ನು ವಿಚಾರ ಮಾಡುವ ಅಂತ ಹೇಳಿದ್ರು. ಆದರೆ ಪರಿಸ್ಥಿತಿಗೆ ಅನುಗುಣವಾಗಿ ಅಲ್ಲಿ ನಂದು ಆಗಿಲ್ಲ. ಈಗ ಜಗದೀಶ್ ಶೆಟ್ಟರು ಬೆಳಗಾವಿಗೆ ಬಂದು ನಿಲ್ತಾರೆ ಅಂತಾಗಿದೆ. ಈಗ ಏನಾಗ್ತದೆ, ಪಕ್ಷದ ತೀರ್ಮಾನ, ನಾವೆಲ್ಲ ಪಕ್ಷದ ಶಿಸ್ತಿನ ಚಪಾಯಿಗಳು, ಪಕ್ಷದ ಹಿರಿಯರು ವಿಚಾರ ಮಾಡಿನೇ ತೀರ್ಮಾನ ತಗೊಂಡಿರಬಹುದು ಅಂತ ನನಗನ್ನಿಸ್ತದೆ. ಆದರೆ ಇನ್ನೂ ಕಾಲ ಮಿಂಚಿಲ್ಲ. ನಾನು ವಿನಂತಿ ಮಾಡ್ಕೊಳ್ತೀನಿ, ಸಾಧ್ಯ ಆದರೆ ನನ್ನನ್ನು ನೀವು ಪರಿಗಣಿಸಿ ಅಂತ. ಜಗದೀಶ್ ಶೆಟ್ಟರು ಬಂದು ಅಲ್ಲಿ ಪಕ್ಷಕ್ಕೆ ನಿಂತರೂ ಕೂಡ ಪಕ್ಷದ ಆದೇಶನ ನಾವು ಪಾಲಿಸಬೇಕಾಗ್ತದೆ, ಪಾಲಿಸ್ತೀವಿ. ಅವರನ್ನು ಗೆಲ್ಲಿಸುವಂತ ಎಲ್ಲ ವಾತಾವರಣವನ್ನು ಪ್ರಯತ್ನವನ್ನು ನಾವು ಮಾಡ್ತೀವಿ, ಗೆಲ್ಲಿಸ್ತೀವಿ. ಯಾಕಂದ್ರೆ ಹಿರಿಯರ ಪಕ್ಷದ ಆದೇಶ ಇರ್ತದೆ. ಆದರೆ ನಾನು ಒಬ್ಬ ಆಕಾಂಕ್ಷಿ ಇದೀನಿ ಅನ್ನೋದನ್ನ ಹಿರಿಯ ನಾಯಕರಿಗೆ ಒಂದು ತಿಳುವಳಿಕೆ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿವರೆಗೆ ನಾನು ಯಾವುದೇ ಅಪೇಕ್ಷೆಯನ್ನ ಪಟ್ಟು ಪಕ್ಷದ ಕೆಲಸ ಮಾಡಿಲ್ಲ. ಆದರೆ ಪಕ್ಷ ನನಗೆ ಎಲ್ಲವನ್ನು ಕೊಡ್ತಾ ಬಂದಿದೆ. ಅದಕ್ಕೆ ನಾನು ಪಕ್ಷಕ್ಕೆ ಋಣಿಯಾಗಿದ್ದೀನಿ. ಆದರೆ ಇದು ಕೊನೆಯ ನನ್ನ ಚುನಾವಣೆ ಇರೋದ್ರಿಂದ ನಾನು ಪಾರ್ಲಿಮೆಂಟಿಗೆ ಒಂದು ಸಲ ಗೆದಿಬೇಕು ಅನ್ನುವ ಭಾವನೆ ನನ್ನ ಮನಸ್ಸಿನಲ್ಲಿರೋದ್ರಿಂದ ಬೆಳಗಾವಿ ನಗರದಲ್ಲಿ 94ರಿಂದ ಪಕ್ಷ ಕಟ್ತಾ ಬಂದೀನಿ, MLA ನಿಲ್ತಾ ಬಂದಿದ್ದೇನೆ. ಜೊತೆಗೆ ಇವತ್ತಿರುವಂತ ಎಷ್ಟೋ ಹಿರಿಯ ನಾಯಕರನ್ನು ಪಕ್ಷಕ್ಕೆ ನಾನು ಆಹ್ವಾನಿಸಿ ಪಕ್ಷದಲ್ಲಿ ತಂದಿದ್ದೇನೆ. 2004ಕ್ಕೆ ನಾನು ಪಾರ್ಲಿಮೆಂಟ್ ಕೇಳಿದ್ದೆ. ಅವಾಗ ನನ್ನನ್ನು ವಿಧಾನಸಭಾ ಕ್ಷೇತ್ರವನ್ನು ಬಸವರಾಜ ಪಾಟೀಲ್ ಸೇಡಂ ಅವರು ಕೊಟ್ಟರು. ಹೀಗಾಗಿ ನಾನು ವಿಧಾನಸಭಾಕ್ಕೆ ಇಲೆಕ್ಷನ್ಗೆ ನಿಂತೆ. ಆದರೆ 2004ರಲ್ಲಿ ನಾನಾಗಿನೇ ಪಾರ್ಲಿಮೆಂಟ್ ಬಿಟ್ಟುಕೊಟ್ಟೆ. ಈಗ 2024 ಬಂದಿದೆ. ಸೊ 24 ಅಂದ್ರೆ 20 ವರ್ಷ ನಂತರ ನಾನು ಕೇಳ್ತಾ ಇದ್ದೀನಿ, ದಯಮಾಡಿ ನನ್ನನ್ನು ಕೊಡಿ. ದಯಮಾಡಿ ಇದೊಂದು ಕನ್ಸಿಡರ್ ಒಬ್ಬ ಕಾರ್ಯಕರ್ತನಾಗಿ ಪಕ್ಷ ಸಂಘಟನೆ ನಾನು ಜೋಡಿಸ್ಕೊಳ್ತೀನಿ. ಜೊತೆಗೆ ನನ್ನ ಹೆಸರನ್ನ ತಮ್ಮ ಮನಸ್ಸಿನಲ್ಲಿ ಇರಲಿ ಅಂತ ನಾನು ವಿನಂತಿ ಮಾಡ್ಕೋತೀನಿ. ಇಷ್ಟಾಗಿಯೂ ಕೂಡ ಪಕ್ಷ ತೀರ್ಮಾನ ಏನ್ ಮಾಡ್ಕೊಳ್ತೇವೆ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಈಗ ಜಗದೀಶ್ ಶೆಟ್ಟರ್ ಕೊಟ್ಟರೆ ನೀವು ಸ್ವಾಗತ ಮಾಡಿ. ಜಗದೀಶ್ ಶೆಟ್ಟರ್ಗೆ ಪಕ್ಷ ತೀರ್ಮಾನ ಮಾಡಿದೆ ಅಂದಮೇಲೆ ನಾವು ಸ್ವಾಗತ ಮಾಡಲೇಬೇಕಾಗ್ತದೆ. ಇದು ಪಕ್ಷದ ಒಂದು ತೀರ್ಮಾನ. ಪಕ್ಷದ ತೀರ್ಮಾನನ ನಾವು ವಿರೋಧ ಮಾಡ್ಲಿಕ್ಕೆ ಬರಲ್ಲ. ಸೊ ಹೀಗಾಗಿ ನಾನು ಸ್ವಾಗತ ಮಾಡ್ತೀನಿ. ಸರ್, ಈಗ ಕೆಲವರಲ್ಲಿ ನಿಮ್ಮ ಬೆಳಗಾವಿಯವರು ವಿರೋಧ ಮಾಡುತ್ತಾರೆ ಜಗದೀಶ್ ಶೆಟ್ಟರ್. ಇಲ್ಲಿ ಲೋಕಲ್ ಸಮರ್ಥರು ಯಾರು ನಾಯಕರು ಇಲ್ವಾ? ಈರಣ್ಣ ಕಡಾಡಿ ಸಹ ಜಗದೀಶ್ ಶೆಟ್ಟರ್ ಕೊಡಬೇಡ ಅನ್ನುವಂತ ಲೆಕ್ಕದಾಗ ಅವರು ವಿರೋಧ ಮಾಡ್ತಾ ಇದ್ದಾರೆ ಸ್ಥಳೀಯ ನಾಯಕರು. ಈಗ ನೀವು ಸ್ವಾಗತ ಮಾಡ್ತಾರೆ. ನೋಡಿ, ಸ್ಥಳೀಯ ನಾಯಕರು ಯಾರು ಮಾಡ್ತಾರೆ ಗೊತ್ತಿಲ್ಲ. ನಾನಿವತ್ತು ಅಲ್ಲಿ ಇರಲಿಲ್ಲ ಮತ್ತು ಪತ್ರಿಕೆ ಮೂಲಕನೇ ಕೇಳಿದ್ದೇನೆ, ನೋಡಿದ್ದೀನಿ. ಆದರೆ ನಾನು ಅದರಲ್ಲಿ ಇರಲಿಲ್ಲ. ಅವ್ರು ನನಗೇನು ತಿಳಿಸಿರ್ಲಿಲ್ಲ, ನೀನು ಬರಬೇಕು ಶಂಕರಗೌಡ್ರೆ, ನಾವು ಹಿಂಗೆಲ್ಲರೂ ಕೂಡಿಕೆಶಿಂದ ಇದನ್ನು ತೀರ್ಮಾನ ತೊಳ್ತಾ ಇದೀವಿ ಅಂತ ಹೇಳಿದ್ರೆ ನಾನು ಅಲ್ಲಿ
ಅವ್ರಿಗೆ ಹೇಳ್ತಿದ್ದೆ. ಆದ್ರೆ ನನಗೇನು ಅವ್ರು ಹೇಳಿಲ್ಲ, ಅವರೇ ಅಲ್ಲಿ ಮೀಟಿಂಗ್ ಮಾಡಿದ್ದಾರೆ, ಅವ್ರು ಹೇಳಿದ್ದಾರೆ, ಹಿರಿಯರಿದ್ದಾರೆ ಮಾಡಿದವರೆಲ್ಲ, ಅವರಿಗೆ ನಾನು ಅವರ ಅಪೇಕ್ಷೆ ಇರಬಹುದು, ಅದಕ್ಕೆ ನಾನು ಅವ್ರ ಜೊತೆ ಹೋಗಿ ಚರ್ಚೆ ಮಾಡಿ ನಾನು ಹೇಳ್ತೀನಿ. ನಿಮ್ಮ ಅಜೆಂಡಾ ಜಗದೀಶ್ ಶೆಟ್ಟರ್ನ ಸ್ವಾಗತಿಸಿ ನಾನು ಜಗದೀಶ್ ಶೆಟ್ಟರ್ ಪಕ್ಷದ ತೀರ್ಮಾನ ಜೊತೆ ನನ್ನ ಸ್ವಾಗತ ಇದ್ದೇ ಇರ್ತದೆ. ಪಕ್ಷದ ತೀರ್ಮಾನದ ವಿರುದ್ಧ ನಂದು ಯಾವುದೂ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿನ ಪಕ್ಷ ಅಂದ್ರೆ ಹಿರಿಯ ನಾಯಕರು ತುಲನೆ ಮಾಡಿ, ವಿಚಾರ ಮಾಡಿ, ತೂಗಿಸಿ ಎಲ್ಲನೇ ಮಾಡಿ ತೀರ್ಮಾನ ತಗೊಂಡಿರ್ತಾರೆ. ಅವ್ರ ತೀರ್ಮಾನಕ್ಕೆ ನಾನು ಬದ್ಧತೆ ಇದ್ದೀನಿ. ಈಶ್ವರಪ್ಪನವ್ರು ಬಂಡೆ ಹೇಳಿದ್ರು, ಅದರಿಂದ ಬಿಜೆಪಿಗೆ ಏನಾದ್ರು ಇದಾಗ್ತದೆ? ಈಶ್ವರಪ್ಪರು ನಮ್ಮೆಲ್ಲರ ನಾಯಕರು ಇದ್ದಾರೆ. ಅವರು ಬಹಳ ಹಿರಿಯ ನಾಯಕರು, ಅವರು ಒಳ್ಳೆಯವರು ಇದ್ದಾರೆ, ಪಕ್ಷ ಕಟ್ಟಿದ್ದಾರೆ. ಪಕ್ಷ ಕಟ್ಟೋದ್ರಲ್ಲಿ ಯಡಿಯೂರಪ್ಪ ಅವರು, ಈಶ್ವರಪ್ಪನವರು, ಅನಂತಕುಮಾರ್ ಅವರು ಇವರೆಲ್ಲರೂ ಸಮಕಾಲೀನ ಯಡಿಯೂರಪ್ಪ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದವರು. ಇವರು ಎಲ್ಲರೂ ಕೂಡ ಪಕ್ಷ ಕಟ್ಟಿದ್ದಾರೆ. ಅವರಿಗೆ ಈಗ ನೋವಾಗಿದೆ. ಅವರಿಗೆ ನೋವಾದಾಗ ಅವರು ಆ ರೀತಿ ಮಾತಾಡ್ತಾರೆ. ಆದರೆ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂತ ವ್ಯಕ್ತಿ ಅಲ್ಲ. ಸಂಘಟನೆಯಲ್ಲೂ ಪೂರಕವಾಗಿ ಕೆಲಸ ಮಾಡುವಂತಾನೆ ವ್ಯಕ್ತಿ. ಬರೋ ದಿವಸದಲ್ಲಿ ಯಡಿಯೂರಪ್ಪ ಅವರು ಹೇಳಿದ್ದಾರೆ, ಎಲ್ಲ ಸಮಾಧಾನ ಮಾಡ್ತೀನಿ, ನಮ್ಮವರು ಇದ್ದಾರೆ, ಹಾಗೇನಿಲ್ಲ ಅಂತ ಅನ್ನೋದನ್ನು ಹೇಳಿದ್ದಾರೆ. ಹೀಗಾಗಿ ಏನು ತೊಂದರೆ ಇಲ್ಲ. ಈಶ್ವರಪ್ಪ ಅವರು ಏನು ಪ್ರಶ್ನೆನೇ ಇಲ್ಲ. ಸರ್, ಈಗ ಕಳೆದ ವಿಧಾನಸಭಾ ಚುನಾವಣೆ ಟಿಕೆಟ್ ಹಂಚಿಕೆ ಗೊಂದಲದಿಂದಾಗಿ ರಾಜ್ಯದಲ್ಲಿ ಸೋಲಾಯಿತು ಅನ್ನೋದು. ಈಗ ಅದೇ ಮತ್ತೆ ಒಳ್ಳೆ ಲೋಕಸಭಾ ಚುನಾವಣೆಯಲ್ಲಿ ಹೊಸ ಪ್ರಯೋಗ ಮಾಡಕ್ಕೆ ಹೋಗಿ ಮತ್ತೆ ಇದು ಬಿಜೆಪಿ ನಡೆ ಆಗುತ್ತೆ? ಗೊಂದಲಗಳು ಎಲ್ಲಿ ಆಗಿಲ್ಲ. ಒಂದೆರಡು ಕ್ಷೇತ್ರಗಳು ಬಿಟ್ಟರೆ ಗೊಂದಲಗಳು ಅಂತ ಅನಿಸ್ತಾ ಇದೆ. ಆ ಗೊಂದಲಗಳು ಪ್ರಚಾರ ಹೆಚ್ಚಾಗ್ತಾ ಇದೆ. ಆದರೆ ಉಳಿದ ಕಡೆ ಏನು ಗೊಂದಲ ಇಲ್ಲ. ಭಾರತೀಯ ಜನತಾ ಪಾರ್ಟಿ 28 ಟಾರ್ಗೆಟ್ ಇದೆ. 28ಕ್ಕೆ 28 ಗೆದ್ದೆ ಗೆದ್ದಿತೀವಿ. ಮತ್ತು ಮೋದಿಯವರ ವೇವ್ ಇದೆ. ರಾಷ್ಟ್ರ ನಾಯಕರು ಮೋದಿಯವರೇ ಇಡೀ ರಾಷ್ಟ್ರದಲ್ಲಿ ಒಂದು ವೇವ್ ಎಬ್ಸಿದ್ದಾರೆ. ಅವ್ರ ವೇವ್ದಲ್ಲಿ ಯಾರು ಬೇಕಾದವರು ಏನು ಹೇಳಿದ್ರು ಆಗಲ್ಲ. ಪಕ್ಷ ಗೆದ್ದೆ ಗೆದ್ದಿತ್ತದೆ ಮತ್ತು ಯಶಸ್ಸಾಗಿ ಈ ಸಲ ಯುವ ನಾಯಕ ವಿಜೇಂದ್ರನ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಬಹಳ ಜೋರಾಗಿದೆ. ಅವರು 10,000 ಕಿಲೋಮೀಟರ್ ಈಗಾಗಲೇ ತಿರುಗಾಡಿ ಬಂದಿದ್ದಾರೆ. ನಿನ್ನೆ ಮೋದಿಯವರ ಕಾರ್ಯಕ್ರಮ ಕಲಬುರಗಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಹೀಗಾಗಿ ಯುವಕರು ಕೂಡ ಅವರು ಬೆನ್ನತ್ತಿದ್ದಾರೆ. ರಾಜ್ಯದ ಎಲ್ಲ ಯುವಕರು ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದಾರೆ. ಯುವ ನಾಯಕ ಇದಾನೆ ಅನ್ನುವಂಥ ಭಾವನೆ ಜನರಲ್ಲಿದೆ, ಯುವಕರಲ್ಲಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಇದರಿಂದ ಆನೆ ಬಲ ಬಂದಿದೆ ಮತ್ತು ಆನೆ ಬಲ ಜೊತೆ ಮೋದಿ ಬಲ ಇದೆ. ಇವೆರಡೂ ಕೂಡ ಯಶಸ್ಸಕ್ಕೆ ನಮಗೆ ನಾಂದಿ ಆಗ್ತವೆ ಅಂತ ನಾನು ಹೇಳ್ತೀನಿ. ಸರ್, ಲೋಕಸಭಾ ಚುನಾವಣೆ ಬಳಿಕ ಯಡಿಯೂರಪ್ಪ ಬಂಡವಾಳ ಬಯಲು ಮಾಡ್ತೀನಿ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ನೋಡಿ, ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಯಾರು ಬಂಡವಾಳ ಬಯಲು ಮಾಡ್ತಾರೆ ಮಾಡಲಿ. ಆದರೆ ಇದು ಪಕ್ಷ ಹೊರಗಡೆ ಹೇಳುವಂಥದ್ದೆಲ್ಲ. ಪಕ್ಷದ ಶಿಸ್ತಿನ ಒಂದು ವ್ಯವಸ್ಥೆಯಲ್ಲಿ ಮಾತಾಡಬೇಕು. ಅದರ ಹೊರಗೆ ಹೇಳ್ತಾ ಇದ್ದಾರೆ, ಹಿರಿಯ ನಾಯಕರಿದ್ದಾರೆ. ಅವರು ಕೂಡ ಬಸವರಾಜ ಪಾಟೀಲ್ ಯತ್ನಾಳ್ ಅವರು ನನ್ನ ಆತ್ಮೀಯ ಸಹೋದರ ಬಂಧು ಮತ್ತು ಮಿತ್ರರು. ಅವರು ಈ ರೀತಿ ಮಾತಾಡ್ತಾರೆ ಅಂದರೆ ಅವರಿಗೆ ಎಲ್ಲ ಗೊತ್ತಿದೆ. ಯಾಕೆ ಮಾತಾಡ್ತಾರೋ ಗೊತ್ತಿಲ್ಲ. ಆದರೆ ಅವ್ರ ಜೊತೆನೂ ಕೂಡ ನಾನು ಪ್ರತ್ಯಕ್ಷ ಭೇಟಿಯಾಗಿ ಮಾತಾಡ್ತೀನಿ. ಸರ್, ಈಗ ಲೋಕಸಭಾ ಚುನಾವಣೆ ಅನೌನ್ಸ್ ಆಗಿದೆ 7 ಹಂತಗಳಲ್ಲಿ. ಇದು ಕಾಂಗ್ರೆಸ್ನವರು ಕೆಲವರು ಇಂಡಿಯಾ ಏನು ಸಂಘಟನೆಗಳು ವಿರೋಧ ಮಾಡ್ತಾ ಇದ್ದಾರೆ. ಅಂದ್ರೆ 7 ಹಂತದಲ್ಲಿ ಮಾಡೋದು ಏನಾಗುತ್ತೆ ಅನ್ನೋದು. ಇದು ರಾಜ್ಯದಲ್ಲೂ 2 ಹಂತ ಮಾಡಿದ್ದಾರೆ. ನೋಡಿ, ವ್ಯವಸ್ಥೆ ಹಂತದಲ್ಲಿ ನೀವು ನೋಡಿರಿ, ಮೊನ್ನೆ ರಾಮೇಶ್ವರ ಕೆಪೆಯಲ್ಲಿ ಏನು ಪರಿಸ್ಥಿತಿ ಆಯಿತು, ಅಲ್ಲಿ ಸೆಕ್ಯೂರಿಟಿ ವೈಸು ಯಾವ ರೀತಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ನಡೆದಿದೆ. ಮತ್ತು ಸೆಕ್ಯೂರಿಟಿ ಈಗ ಇಲೆಕ್ಷನ್ ಅಂತಂದಾಗ ಇಲೆಕ್ಷನ್ ಕಮಿಷನ್ ಮಾಡ್ತದೆ, ಯಾವ ಪಕ್ಷ ಮಾಡಲ್ಲ ಅದು. ಸೊ ಇಲೆಕ್ಷನ್ ಕಮಿಷನ್ದವ್ರು ಯಾವ ರೀತಿ ತೀರ್ಮಾನ ತಗೋಬೇಕು ಅವ್ರು ತಗೊಂಡಿದ್ದಾರೆ. ಇದರಲ್ಲಿ ಯಾರ್ದು ಇಂಟರ್ಫಿಯರೆನ್ಸ್ ಇಲ್ಲ. ಸೊ ಇಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ ಅದು. ಅವರು 7 ಹಂತದಲ್ಲಿ ಮಾಡಬೇಕು, 4 ಹಂತದಲ್ಲಿ ಅವ್ರು ತೀರ್ಮಾನ ತಗೊಂಡಿದ್ರೆ ಯಾವ ರಾಜ್ಯದಲ್ಲಿ ಯಾವ ಹಂತದಲ್ಲಿ ಅವ್ರ ತೀರ್ಮಾನಕ್ಕೆ ನಾವು ಬದ್ಧತೆ ಇರಬೇಕಾಗ್ತದೆ ಎಲ್ಲ ಪಾರ್ಟಿಗಳು. ಹೀಗಾಗಿ ಟೀಕೆ ಮಾಡೋದ್ರಿಂದ ಏನಾಗಲ್ಲ. ಆದರೆ ಇಲೆಕ್ಷನ್ ಕಮಿಷನ್ ಆದೇಶನ ನಾವು ಎಲ್ಲರೂ ಪದ್ಧತಿ ಪ್ರಕಾರ ಫಾಲೋ ಮಾಡಲೇಬೇಕು. ಅದರಲ್ಲಿ 7 ಹಂತ 8 ಹಂತ ಯಾವ ಹಂತ ಇದ್ರೂ ನಾವು ಯುದ್ಧ ಮಾಡೋರು ಯುದ್ಧ ಮಾಡಲೇಬೇಕಲ್ಲ, ಇಲೆಕ್ಷನ್ ಮಾಡಲೇಬೇಕಲ್ಲ, ಮಾಡಬೇಕು.